ಕರ್ನಾಟಕ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಆಟಿಗೆ ಬೆಂಕಿ ಹಚ್ಕೊಂಡಿರೋ ಮಗಾಸ್ ಅಂಡ್ ಮಚೀಸ್, ಅದನ್ನ ನೀರಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಮಹಾ ಸಂಚಿಕೆ. Powered by Mazza, Denver, special partner Arvind Properties, Malleshwaram Sudarshan Silks, Margosa Road, Bengaluru, India Gate Basmati Rice, Jewelry partner Sri Sai Gold Palace, ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇಷ್ಟು ದಿನ ಒಂದೊಂದೇ ಜೋಡಿಗಳು ಇಲ್ಲಿ ಬಂದು ವೆರೈಟಿ ರೌಂಡ್ಗಳಿಗೆ ತಕ್ಕ ಹಾಗೆ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನ ಮಹಾ ಸಂಚಿಕೆನಲ್ಲಿ ಈ ಜೋಡಿಗಳು ಎಲ್ಲ ಸೇರಿ ತಮ್ಮ ಆಕ್ಟಿಂಗ್ ಮೂಲಕ, ತಮ್ಮ ಡ್ಯಾನ್ಸಿಂಗ್ ಮೂಲಕ ನಿಮ್ಮನ್ನ ಮನರಂಜಿಸೋದಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ಈ ವಾರ ನಮ್ಮೆಲ್ಲ ಬ್ಯಾಚುಲರ್ಸ್ ಹಾಗೂ ಏಂಜಲ್ಸ್ ಗಳೆಲ್ಲ ಸೇರಿ ತಮ್ಮ ಅದ್ಭುತವಾದ ನಟನೆಯ ಮೂಲಕ ಇನ್ನು ಮುಂದಿನ 3 ಗಂಟೆಗಳ ಕಾಲ ನಿಮ್ಮನ್ನ ನಾನ್ ಸ್ಟಾಪ್ ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ತಾ ನಾವೀಗ ಶುರು ಮಾಡ್ತಾ ಇದೀವಿ. ಇದು ಮಹಾ ಮನರಂಜನೆಯ ಮಹಾ ಸಂಚಿಕೆ ಭರ್ಜರಿ ಎಂಟರ್ಟೈನ್ಮೆಂಟ್ ರೌಂಡ್. ಇವತ್ತಿನ ಎಂಟರ್ಟೈನ್ಮೆಂಟ್ ರೌಂಡ್ ಅಲ್ಲಿ ನಿನ್ನ 3 ಗಂಟೆಗಳ ಕಾಲ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ರೆಡಿ ಇರುವಂತ ಆಲ್ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್, ಒಂದು ನಿಮಗೆ ವೆಲ್ಕಮ್ ಟು ದಿ ಶೋ. ಇವತ್ತಿನ ಭರ್ಜರಿ ಎಂಟರ್ಟೈನ್ಮೆಂಟ್ ರೌಂಡ್ ಗೆ ನಮ್ಮ ಭರ್ಜರಿ ಜಡ್ಜಸ್ ವೆಲ್ಕಮ್ ಮಾಡ್ಕೊಂಬೋಣ. ಇವರು ತಮ್ಮ ಡಿಂಪಲ್ ಸ್ಮೈಲ್ ಮೂಲಕ ವೀಕ್ಷಕರೆಲ್ಲರನ್ನ ಟ್ಯೂನ್ ಮಾಡ್ತಾ, ತಮ್ಮ ಸಿಂಪಲ್ ಬ್ಯೂಟಿ ಮೂಲಕ ಪಡ್ಡೆ ಹೈಕ್ಲನ್ನ ಫ್ಯಾನ್ ಮಾಡ್ಕೋತಾ, ಟೋಟಲ್ ಆಗಿ ಸ್ವೀಟ್ ಮಾತಿಂದಾನೆ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ತಾ ಇರೋ ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಬರಲಿ ಚಪ್ಪಾಳೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಮುಂದಿನ ಜಡ್ಜ್, ಇವರು ಬೆಳ್ಳಿ ತೆರೆ ಮೇಲೆ ತಮ್ಮ ಪರಿಕಲ್ಪನೆಗಳಿಂದ ಇಡೀ ಕರ್ನಾಟಕದ ಎಂಟರ್ಟೈನ್ ಮಾಡಿದವರು. ಈಗ ಕಿರುತೆರೆನಲ್ಲಿ ಬ್ಯಾಚುಲರ್ಸ್ ಗಳ ಪಾಲಿನ ಲವ್ ಗುರು ಆಗಿ ಎಲ್ಲಾ ಮನೆಗಳನ್ನ ಎಂಟರ್ಟೈನ್ ಮಾಡ್ತಾರೆ ಅಂತ ಒನ್ ಅಂಡ್ ಓನ್ಲಿ ಕನಸುಗಾರ ವಿ ರವಿಚಂದ್ರನ್ ಸರ್. ರವಿ ಸರ್, ನಮ್ಗೆಲ್ಲ ಚೈಲ್ಡ್ಹುಡ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ರವಿಚಂದ್ರನ್ ಸರ್ ಮೂವಿಗಳು. ಸರ್ ನಿಮಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಏನ್ ಸರ್? ನನಗೆ ಸಿನಿಮಾಗಳೇ. ನಾನು ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾಡ್ತಿರ್ಲಿಲ್ಲ. ನಾನು ಎಲ್ಲ ಸಿನಿಮಾ ನೋಡ್ತಿದ್ದೆ. ಕಮಲ್ ಹಾಸನ್ ಸಿನಿಮಾಯಿಂದ ಹಿಡಿದು, ರಜನಿಕಾಂತ್ ಸಿನಿಮಾಯಿಂದ ಹಿಡಿದು, ರಾಜ್ ಕಪೂರ್ ಸಿನಿಮಾಯಿಂದ ಹಿಡಿದು, ಯಾವ ಸಿನಿಮಾ ಬಂದ್ರು ಸಿನಿಮಾಗಳು ನೋಡ್ತಾ ಇರೋದೇ ಕೆಲಸ ನನಗೆ. ಬಟ್ ಸಿನಿಮಾದಲ್ಲಿ ಯಾವ್ದು ಜಾಸ್ತಿ ಎಂಟರ್ಟೈನ್ಮೆಂಟ್ ಅನ್ಸುತ್ತೆ ಸರ್ ನಿಮಗೆ? ಎನಿ ಟೈಮ್ ಎಂಟರ್ಟೈನ್ಮೆಂಟ್, ಲವ್ ಸಬ್ಜೆಕ್ಟ್ಸೇ ತುಂಬಾ ಇಷ್ಟಪಟ್ಟರು ನಾನು. ಪ್ಲಸ್ ಅದರಲ್ಲಿ ಕಾಮಿಡಿ ಸಾಂಗ್ಸ್ ಇದ್ದಾಗ ತುಂಬಾ ಖುಷಿ ಪಟ್ಟು ನೋಡ್ತೀನಿ. ವೆರಿ ನೈಸ್ ಸರ್, ವೆರಿ ನೈಸ್. ರಚ್ಚು, ಏನ್ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು ರಚ್ಚು ಪ್ರಕಾರ? ಫಸ್ಟ್ ಆಫ್ ಆಲ್ ಯು ಶುಡ್ ಬಿ ನೋಯಿಂಗ್ ಹೌ ಟು ಎಂಟರ್ಟೈನ್ ಯುವರ್ ಸೆಲ್ಫ್. ಬಿಕಾಸ್ ಸಮಟೈಮ್ಸ್ ನಾವು ಒಬ್ಬರೇ ಇರ್ತೀವಿ, ಏನ್ ಮಾಡೋದು ಅಂತ ತಲೆ ಓಡ್ತಿರಲ್ಲ. ಸೊ ವಾಟ್ ಐ ಡೂ ಇಸ್ ಐ ಪ್ಲೇ ಮ್ಯೂಸಿಕ್, ಐ ಡಾನ್ಸ್. ಆಮೇಲೆ ನನಗೆ ಗೇಮ್ಸ್ ತುಂಬಾ ಇಷ್ಟ, ಇಂಡೋರ್ ಗೇಮ್ಸ್ ಆಡೋದು. ಯಾವ ಗೇಮ್ ತುಂಬಾ ಇಷ್ಟ? ನನಗೆ ಕ್ಯಾರಮ್ ತುಂಬಾ ಇಷ್ಟ ಆಗುತ್ತೆ. ಅದಾದ್ಮೇಲೆ ಲೂಡೋ ತುಂಬಾನೇ ಇಷ್ಟ ನನಗೆ. ಬಟ್ ಎಂಟರ್ಟೈನ್ಮೆಂಟ್ ಇಸ್ ಮ್ಯೂಸಿಕ್. ನನಗೆ ತುಂಬಾನೇ ಇಷ್ಟ ಮ್ಯೂಸಿಕ್ ಅಂದ್ರೆ. ಎಂಟರ್ಟೈನ್ಮೆಂಟ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ವಿ, ಆದ್ರೆ ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಇಲ್ಲದೆ ಎಂಟರ್ಟೈನ್ಮೆಂಟೇ ಇಲ್ಲ. ರವಿ ಸರ್, ನಿಮಗೋಸ್ಕರ ಒಂದು ಗಿಫ್ಟ್ ಇದೆ ಸರ್. He's got the charm that's hard to defy. Lights up the world like fire in the sky. Walking a path where legends are made. Crazy star athletes never afraid. Crazy, crazy, crazy Ravi star. King of hearts shining like a star. Spreading love from earth to Mars. Crazy star Ravi blazing the far. ನಮ್ಮ ಜೀ ಕನ್ನಡದವರು AI ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಿಮಗೋಸ್ಕರ ಈ ಒಂದು ಸಾಂಗ್ ಅನ್ನ ಮಾಡಿದ್ದಾರೆ. ಇಷ್ಟ ಆಯ್ತಾ ಸರ್? ಎಲ್ಲಿ ಮಾಡಿರೋದು? ಹೌದು ಸರ್, ಚೆನ್ನಾಗಿ ಮಾಡಿದ್ರು. Crazy, crazy, crazy. ನಮ್ಮ ಪ್ರೋಟೋಲ್ ಇಂಜಿನಿಯರ್ ಕುಮಾರ್ ಅವ್ರು ಮಾಡಿರೋದು ಸರ್. ಟೆಕ್ನಾಲಜಿ ಬಳಸಿರೋ ಕುಮಾರ್ಗೆ
ಓಕೆ, ಎಂಟರ್ಟೈನ್ಮೆಂಟ್ ರೌಂಡ್ ಅಂತ ನಾವು ಶುರು ಮಾಡಾಯ್ತು. ಈಗ ಈ ಮಹಾ ಸಂಚಿಕೆನಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದು ಬರ್ತಾರೆ ಅಂತ ಮೊದಲ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಈಗ ನಮ್ಮ ಏಂಜಲ್ಸ್ ಮತ್ತೆ ಬ್ಯಾಚುಲರ್ಸ್ ನಿಮ್ಮನ್ನ ರೆಟ್ರೋ ಕಾಲಕ್ಕೆ ಕರ್ಕೊಂಡು ಹೋಗಕ್ಕೆ ರೆಡಿ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಡ್ರೋನ್ ಪ್ರತಾಪ್ ಹಾಗೂ ಹೆಲಿಕಾಪ್ಟರ್ ಗಗನ, ಇವ್ರ ಜೊತೆ ಕುಂದಾಪುರದ ಹುಡುಗ ಸೂರ್ಯ ಹಾಗೂ ವೆರಿ ಬ್ಯೂಟಿಫುಲ್ ಅಭಿಜ್ಞಾ ಆನ್ ಸ್ಟೇಜ್. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ನಮಸ್ತೆ ಜಡ್ಜಸ್, ನನ್ನ ಹೆಸರು ಆರ್ಟನ್ನ ಇಷ್ಟಪಡೋ ಅನಿಲ್ ಆರ್ಟಿಸ್ಟ್. ನಿಮ್ಮ ಕಣ್ಣನ್ನು ನೋಡಿ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಡು ಚಿತ್ರ ಬಿಡಿಸ್ಬಿಡ್ತೀನಿ. ರಚ್ಚು ಮೇಡಮ್, ನಿಮ್ಮ ಮನಸ್ಸಲ್ಲಿರೋರು ಬೇಡ ಬಿಡಿ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೀವೇ ಗುಡ್ ನ್ಯೂಸ್ ಕೊಡ್ತೀರಿ. ಇನ್ನು ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಚಿತ್ರ ಬಿಡಿಸಿ ತೋರಿಸ್ತೀನಿ. ನೀನು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಹೃದಯದೊಳಗೆ ನೀವ್ ಹೇಗ್ ಬಂದ್ರಿ? ಜಾಸ್ತಿ ಮಾತಾಡಿದ್ರೆ ಉತ್ತರಿಸ್ಬಿಡ್ತೀನಿ. ಮುಂದೆ ನಿಮ್ಗೆ ಪ್ರಾಬ್ಲಮ್ಮು. ವಾಟ್ ಇಸ್ ಯುವರ್ ನೇಮ್? ಜಮುನಾ. ಜಮುನಾ. ನಿಮ್ಮ ಅಡ್ರೆಸ್ ಹೇಳ್ತೀರಾ? ಯಾಕೆ? ನಿಮ್ಮನ್ನ ಕಟ್ಕೊಳಕ್ಕೆ. ರೋಡ್ ಸೈಡ್ ನಿಂತ್ಕೊಂಡು ಪೇಂಟಿಂಗ್ ಮಾಡೋ ನೀನಲ್ಲಿ, ಅದೇ ಪೇಂಟಿಂಗ್ ನ ಲಕ್ಷ ಲಕ್ಷ ಕೊಟ್ಟು ಖರೀದಿ ಮಾಡೋ ನಾನೆಲ್ಲಿ? ಯು ಎಂಬ್ರಾಸ್ಡ್ ಮೀ, ಯು ಎಂಬ್ರಾಸ್ಡ್ ಮೀ. ಎಂಬಾರಸ್ಮೆಂಟ್ ಅದು ಕಣ. ಯಾವುದೋ ಒಂದು ಜಮುನಾ ಜಮುನಾ ಜಮುನಾ. ನನ್ನ ಮನಸ್ಸು ಹಾಲ್ನಷ್ಟೇ ವೈಟು, ನಾನು ಮಾಡಲ್ಲ ಫ್ಲರ್ಟು, ನನ್ನ ಫ್ಯೂಚರ್ ಬ್ರೈಟು. ಒಂದಲ್ಲ ಒಂದು ದಿನ ಇಂಥ ಹುಡುಗನ ಕಳ್ಕೊಂಡಲ್ಲ ಅಂತ ಅನ್ಸುತ್ತೆ ನಿನಗೆ ಹರ್ಟು. ಹೋಗಲೇ ಜುಟ್ಟು ಜುಟ್ಟು. ಏನ್ ರೋಷ, ಏನ್ ಬೇಸಪ್ಪ. 5 ವರ್ಷದ ನಂತರ ಯಜಮಾನ್ರು ಬೆಳಿಗ್ಗೆ ಎದ್ದು ಹೊರಟ್ರೆ ಸಾಯಂಕಾಲದವರೆಗೂ ಮನೆ ಕಡೆ ತಿರುಗೂ ನೋಡಲ್ಲ. ಅಟ್ಲೀಸ್ಟ್ ನನ್ನ ಕಷ್ಟ ಸುಖ ಕೇಳಕ್ಕೆ ನನ್ ಹಿಂದೆನೋ ಮುಂದೆನೋ ಅಕ್ಕನೋ ಪಕ್ಕನೋ ಯಾರಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿದ್ದೆ. ಅಕ್ಕ, ಏನಂದೆ? ಇನ್ನು ಒಂದ್ಸರಿ ಹೇಳು ಅಕ್ಕ. ಇನ್ನು ಒಂದ್ಸರಿ ಹೇಳು ಅಕ್ಕ. ದೇವರು ಕೊಟ್ಟ ತಂಗಿ, ಏನಮ್ಮ ನಿನ್ ಹೆಸರು? ನನ್ನ ಹೆಸರು ಜಮುನಾ ಅಂತ ಅಕ್ಕ. ನಿನ್ ಹೆಸರೇನು? ಯಮುನಾ. ನಿರಂಜನ್ ದೇಶಪಾಂಡೆ ಅವ್ರ ನಿರ್ದೇಶನದ Z5 ಅಲ್ಲಿ ಬಗಲಾಕ್ಷಿ ಅನ್ನೋ ಹೊಸ ಸಿನಿಮಾ ಬಂದಿದೆ ಕಣೆ. ಇಬ್ರು ಸೇರ್ಕೊಂಡು ನೋಡೋಣ. ನೋಡೋಣ ನೋಡೋಣ. ಈ ನಿರಂಜನ್ ಹೆಸರು ಹೇಳಿದ್ರೆ ಟಿವಿನೂ ಆನ್ ಆಗ್ತಿಲ್ಲ. ಬಂದ್ ಆನ್ ಮಾಡ್ಲಾ? ಜಮ್ಮು, ನಿಮ್ ಮನೇಲಿ ಯಜಮಾನ್ರಿದಾರಾ? ಇದರಕ್ಕ. ಅವ್ರಿಗೆ ಹೇಳಿ ನಮ್ ಟಿವಿನ ಸ್ವಲ್ಪ ರಿಪೇರಿ ಮಾಡಿಸ್ತೀಯಾ? ಖಂಡಿತವಾಗ್ಲು. ಅವ್ರು ಎಂತೆಂತ ಟಿವಿನೋ ರಿಪೇರಿ ಮಾಡಿದಾರಂತೆ. ಅವ್ರು ಒಂದ್ಸತಿ ಸ್ವಿಚ್ ಹಾಕಿದ್ರೆ ಆಫೇ ಆಗಲ್ಲ. ಯೋನಂದ್ರೆ ಯೋನಂದ್ರೆ ಚಿರತೆ, ಕರಿ ಚಿರತೆ. ಏನು ಯಮುನಾ? ಅದು ಅಕ್ಕನ ಮನೇಲಿ ಟಿವಿ ವರ್ಕ್ ಆಗ್ತಿಲ್ವಂತೆ. ಹೋಗಿ ಸ್ವಲ್ಪ ನೋಡ್ಕೊಂಡ್ ಬರ್ತೀರಾ? ಆಗ್ಬೋದು. ಎಂತೆಂತ ಟಿವಿನೂ ರಿಪೇರಿ ಮಾಡಿದೀವಿ, ಅದನ್ನ ರಿಪೇರಿ ಮಾಡಕ್ಕೆ ಆಗ್ಬೋದು. ತಿರುಪು ಸಾಧನವಿದೆಯೇ? ಹಾಗಂದ್ರೆ ಸ್ಕ್ರೂ ಡ್ರೈವರ್ ಇದೆಯೇ? ಹಾ, ಖಂಡಿತ ಕೊಟ್ಟೆ. ತಗೊಳ್ಳಿ. ಏನು ಎಕ್ಸ್ಪ್ರೆಷನ್.
ಗೋಪಿ 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 ಕಳ್ಕೊಂಡೆ, ನಾನು ನಿನ್ನನ್ನು ಕಳ್ಕೊಂಡೆ. ಏನ್ ಕಳ್ಕೊಂಡೆ? ಕಳ್ಕೊಂಡೆ ಗೋಪಿ, ನೀನ್ ಕಳ್ಕೊಂಡಿದ್ ನಾನೇ ದೊಡ್ಡ ಪಾಪಿ. ಯಮುನಾ ಯಮುನಾ, ನೀನು ಸತ್ತೋಗಿದೀಯಾ ಅಂತ ಹೇಳಿದ್ರು ಯಮುನಾ. ನಾನ್ ಸತ್ತೋಗಿದ್ದೀನಿ ಅಂತ ಯಾವ ಬೇವರ್ಸ್ ಹೇಳಿದ್ ನಿಂಗೆ? ನಿಮ್ಮಮ್ಮನ್, ಏಯ್! ಅಕ್ಕ, ದೊಡ್ಡಪ್ಪ. ಸಾಕು ಗೋಪಿ ಸಾಕು. ಏನಂತ ಹೇಳಿದ್ರು ಗೋಪಿ? ನೀನು ಮೌನರಥ ಮಾಡ್ತಾ 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 ಉಸಿರು ತಗೊಳಕಾಗ್ದೆ ನಿಗರ್ಕೋಬಿಟ್ಟೆ ಅಂತ ಹೇಳಿದ್ರು ಯಮುನಾ, ನಿಗರ್ಕೋಬಿಟ್ಟೆ ಅಂತ ಹೇಳಿದ್ರು. ನೀನು ಹೊಗೆ ಹಾಕಿಸ್ಕೊಬಿಟ್ಟೆ ಅಂತ ನಂಗೆ ಹೇಳಿದ್ರು ಗೋಪಿ, ಹೇಳಿದ್ರು. ಯಾರು ಹೇಳಿದ್ರು ಯಮುನಾ? ನಿಮ್ಮ ಅಮ್ಮನ್, ಏಯ್! ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಹೇಳಿದ್ರು ಗೋಪಿ. ಅಯ್ಯೋ ದುರ್ವಿಧಿಯೇ! ಯಮುನಾ ಯಮುನಾ ಯಮುನಾ! ಯಮುನಾ! ಯಾರದು? ಯಜಮಾನ್ರು ಬಂದ್ರು ಅನ್ಸುತ್ತೆ. ನೀವಿನ್ನು ಓ, ನಾನಿಲ್ಲ ಹೊರಡೋ ಸಮಯ ಆಯ್ತು, ಬರ್ತೇನೆ ನಾನು. ಏನು ಅಂದ್ರೆ ಏನಾಯ್ತು? ಯಾಕೆ ಒಂಥರ ಇದೆಯಲ್ಲ? ಬೇಸಿಗೆ ಅಲ್ವಾ, ಅದಕ್ಕೆ ಬೆವರು. ಓ ಮೈ ಗಾಡ್, ನೀನು ಬೆವರಲ್ಲಿ ಇರ್ಬೇಡ. ಹೋಗಿ ಸ್ನಾನ ಮಾಡ್ಕೊಂಬ ಹೋಗು. ಸರಿ ಅಂದ್ರೆ ಓಕೆ. ಹಾಗೆ ಒಂದ್ ಕಪ್ ಕಾಫಿ ಅಮ್ಮ. ಏನು ಅಂದ್ರೆ ನನ್ ತಂಗಿ ಕೇಳಿ ಕಟ್ ಕಳಿಸ್ತೀನಿ. ತಂಗಿನ? ಇವ್ರಪ್ಪ ಇಷ್ಟು ಸ್ಪೀಡಾ? ಕಾಫಿ ತಗೊಳ್ಳಿ. ಓಹ್, ಇಷ್ಟು ಬೇಗ? ಯಮುನಾ ಯಮುನಾ ಜಮುನಾ, ನಿನ್ನ ನಾವತ್ತ ಮಾಡ್ಕೊಬೇಕಾಗಿತ್ತು, ಅನಿಲ್ಲ ಮಾಡ್ಕೊಬೇಕಾಗಿತ್ತು. ರಚ್ಚು ಮೇಡಮ್, ಈ ಹುಡುಗರನ್ನ ಅರ್ಥ ಮಾಡ್ಕೊಳ್ಳಲ್ಲ. ಏನು ಅಂದ್ರೆ ನನ್ ತಂಗಿ ನಿಮಗೆ ಮೊದ್ಲೇ ಗೊತ್ತಿತ್ತಾ? ಗೊತ್ತಿಲ್ಲ. ಇವರು ನಮ್ ಯಜಮಾನ್ರು. ಇವರು ನಮ್ಮ ಯಜಮಾನ್ರು. ನಮಸ್ತೆ, ಗ್ಲಾಡ್ ಟು ಮೀಟ್ ಯು. ನನ್ನ ಹೆಸರು ಅನಿಲ್. ನನ್ನ ಹೆಸರು ಗೋಪಿ ಅಂತ. ಸ್ನೇಹಿತ ಚಂದ್ರು. ಏನು ಅಂದ್ರೆ ನಾವಿಬ್ರು ಹೋಗಿ ಒಳಗೆ ಅಡಿಗೆಗೆ ತಯಾರಿ ಮಾಡಮ್ಮ. ಬನ್ನಿ. ಗೋಪಿ ಅವರೇ, ಇವನು ಚಂದ್ರು, ಗೆಟಪ್ ಚಂದ್ರು. ಓ. ಯಾವ ಗೆಟಪ್ ಆಗ್ತಿದ್ದ ನೀವು ಗೊತ್ತಿಲ್ಲ, ನೋಡಿದವ್ರು ಇವ್ ಗೊತ್ತಾಗುತ್ತಿಲ್ಲ. ಹೌದಾ? ಸಖತ್ತಾಗಿ. ಅನಿಲ, ಯಾರು ಹೇಳ್ತಿದ್ದೀರ? ಯಾರು ಚಿಪ್ತಿದ್ರು? ಹೆಂಡತಿ ಯಾರಾದ್ರೇನು ಬೆರಳು ರಕ್ತ ಒಂದೇ ಅಲ್ವೇ? ಏಯ್, ನೋಡೆ ನಿನ್ನಿಂದ ಯಾರ್ಯಾರು ಕೆಲವು ಬಯಸ್ಕೋಬೇಕಲ್ಲೇ ನಿನ್ನ ತಂದು. ಗೋಪಿ, ಇದ್ರಲ್ಲಿ ಅವ್ರ ತಪ್ಪೇನು ಇಲ್ಲ, ಎಲ್ಲ ನನ್ನ ಹೆಂಡತಿದೆ ತಪ್ಪು. ಅತಿಥಿಗಳ ತರ ನೋಡ್ಬೇಕು. ಅದ್ರ ಬಿಟ್ಟುಕೊಂಡು ಕುಯ್ಯಕ್ಕ ಕಟ್ಕೊಂಡಿದ್ದೇನೆ ನಿನ್ನ. ದೇವತೆ ಹೊಡಿಬೇಡಿ ಸಾರ್, ಹೊಡಿಬೇಡಿ. ನೋಡಿ ಸರ್, ನೋಡಿ, ರಕ್ತ ಸುರಿದು ಸಮುದ್ರ ಸೇರ್ತಾ ಇದೆ. ಒಂದೇ ಒಂದು ಮಾತು ನನಗೆ ನೋವಾಗ್ತಿದೆ ಅಂತಡಿ ಹೇಳಿದ್ರ ಸರ್. ತ್ಯಾಗಶೀಲೆ ಸರ್ ಇವಳು, ತ್ಯಾಗಶೀಲೆ. ಅನುಭವಿಸ್ತವ್ರವ್ರು. ಯಾರ ಹೆಂಡತಿಗೆ ಯಾರು ಕಾಂಪ್ಲಿಮೆಂಟ್ ಕೊಡ್ತಿದ್ದೀರಿ ನೋಡ್ಕೊಳ್ರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದನ್ನ ಸಾಮಾಜಿಕ ನೆಲೆಗಟ್ಟಿನಲ್ಲಿ ವೈಚಾರಿಕ ದೃಷ್ಟಿಕೋನ ಹರಿಸಿ, ಸಾಂಸ್ಕೃತಿಕ ಧೂಳನ್ನೆರಚಿ, ತಲಸ್ಪರ್ಶಿ ಅಧ್ಯಯನ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ತಾ ಇಲ್ಲ ಅಂದ್ರೆ ನನ್ನ ಹೆಸರು ಗೆಟಪ್ ಚಂದ್ರನೇ ಅಲ್ಲ. ಗೊತ್ತಾಯ್ತು ಕಣ್ರು, ನೀವಿಬ್ರು ಲವ್ ಮಾಡಿದ್ದು ಬೇರೆಯವ್ರನ್ನ, ಮದುವೆ ಆಗಿದ್ದು ಬೇರೆಯವ್ರನ್ನ. ಅರ್ಥ ಆಯ್ತು ಕಣ್ರು. ಲವ್ ಮಾಡಿದವ್ರನ್ನೇ ಮದುವೆ ಆಗ್ಬೇಕು ಅನ್ನೋ ಕಾನೂನು ಇದ್ದಿದ್ರೆ ಈ ಭೂಮಿ ಮೇಲೆ ಅರೇಂಜ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ ಇರ್ತಿರ್ಲಿಲ್ಲ ಕಣ್ರು. ನಿಮ್ಗೊಂದು ಭಯಂಕರವಾದ ಸತ್ಯ ಗೊತ್ತೇನ್ರು? ಏನದು? ಗೊತ್ತೇನ್ರು? ಏನು?
ಕಣ್ರೋ ಜೀವನದ ಕಠೋರ ಸತ್ಯ. ಏನ್ ಹೇಳ್ದಮ್ಮ? ಹೊಡಿಲ ಏನ್ ಹೇಳ್ದೆ ಗುರು? ಗೋಪಿ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಿಮ್ ಹೆಂಡತಿನ ಕಣ್ಣೆತ್ತಿ ಸಹ ನೋಡಲ್ಲ. ನಾನು ಕೂಡ ಅಷ್ಟೇ ಚಂದ್ರು ಅವರೇ, ದಯವಿಟ್ಟು ಕ್ಷಮಿಸ್ಬಿಡಿ. ಆ ಪರಸ್ತ್ರೀಯನ್ನ ಕಣ್ಣೆತ್ತು ಸಹ ನಾನು ನೋಡಲ್ಲ. ನೋಡಿದ್ದಿಗೆ ಕ್ಷಮಿಸಿ, ಬರ್ತೀನಿ. ಏನು ಗೋಪಿ, ಬೆರಳಿಟ್ಕೊಂಡು ಆಕ್ಟ್ ಮಾಡೋದು ಚೀಪೇ ಬಿಟ್ಟಲ್ಲ ಗೋಪಿ. ಡೈರೆಕ್ಟ್ ನನ್ನ ಜಡ್ಜಸ್ ನ ಕೇಳ್ಬೋಣ. ರಚ್ಚು, ಫಸ್ಟ್ ಟೈಮ್ ಡ್ರೋನ್ ಆಕ್ಟಿಂಗ್ ನೋಡ್ತಿರೋದು. ಇಟ್ ವಾಸ್ ರಿಯಲಿ ನೈಸ್ ಸೀಯಿಂಗ್ ಯು ಆಕ್ಟಿಂಗ್. ಪಾಪ ಅವರೆಲ್ಲ ಆರ್ಟಿಸ್ಟ್ ಗೊತ್ತಿದೆ, ಅವ್ರು ಅಭಿನಯ ಮಾಡೋದು ನಾವು ನೋಡಿದೀವಿ. ಫಸ್ಟ್ ಟೈಮ್ ನಾವು ಅವತ್ತು ಸಿಂಗಿಂಗು, ಇವತ್ತು ಆಕ್ಟಿಂಗು. ಬಟ್ ಮಜಾ ಆಯ್ತು ನಿಮ್ಮನ್ನ ವಾಚ್ ಮಾಡೋದಕ್ಕೆ, ಸಕ್ಕದಾಗಿತ್ತು. ಈ ರೆಟ್ರೋ ಲುಕ್ ನೋಡೋದೇ ಚಂದ, ಆ ರೆಟ್ರೋ ಕಾಲದಲ್ಲಿ ಬಂದಂತ ಸಿನಿಮಾಗಳೇ ಚಂದಪ್ಪ. ಬಟ್ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಎಂಟರ್ಟೈನ್ಮೆಂಟ್ ರೌಂಡ್ ಅಂತ ಹೇಳಿದ್ದಕ್ಕೂ ಶುರು ಆಗಿದ್ದಕ್ಕೂ ಕರೆಕ್ಟ್ ಆಗಿ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಯಿತು. ಆಮೇಲೆ ಅದಕ್ಕೆ ತಕ್ಕ ಹಾಗೆ 2 ಹೆಣ್ಮಕ್ಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಗಗನ ಸ್ವಲ್ಪ ಎಕ್ಸಾಗ್ರೇಟ್ ಚೆನ್ನಾಗೇ ಮಾಡಿದೆ ನೀನು. ಕಲ್ಪನಾ ಥರ ಫೀಲು ಮಾಡಿದೆ, ಚೆನ್ನಾಗಿ ಮಾಡಿದೆ. ಅಬ್ಬಿಗೆ ನಾನು ಅಷ್ಟೇ ಚೆನ್ನಾಗಿ ಮಾಡಿದ್ಲು. ಫಸ್ಟ್ ಟೈಮ್ ಸೂರ್ಯ ಹಂಗೆ ಸ್ವಲ್ಪ ಈಸಿ ಆಗಿತ್ತು, ಟೆನ್ಷನ್ ಇಲ್ಲದೆ ಆ್ಯಕ್ಟ್ ಮಾಡಿದೆ ಅನ್ಸುತ್ತೆ. ಪ್ರತಾಪ್ಗೆ ಇದು ಹೊಸ್ತಾಗಿದ್ದಿದ್ರೆ ಅವ್ನ ಸ್ಟೈಲ್ಗೆ ಏನೋ ಒಂದು ಮಾಡ್ದೆ ಅಟ್ಲೀಸ್ಟ್. ಬಟ್ ಆಲ್ ಆಫ್ ಯು ವೆಲ್ ಡನ್. ರವಿ ಸರ್ ಹೇಳ್ದಂಗೆ ನಮ್ಮ ಹೆಣ್ಮಕ್ಳಂತೂ ಬಹಳ ಮುದ್ದಾಗಿ ಕಾಣ್ತಾ ಇದೆ. ಪೈಪೊಟ್ಟಿ ಮೇಲೆ ಓವರ್ ಆಕ್ಟಿಂಗ್ ಮಾಡಿದೆ ಅಲ್ವೇನಮ್ಮ? ಹೌದು ಅಂದ್ರೆ ಏನ್ ಇವ್ರೆ? ಹೌದು. ರವಿ ಸರ್ ಹೇಳ್ದಂಗೆ ಮಕ, ಮೂತಿ, ಉಬ್ಬು, ಮೂತಿ, ಮೂಗೆಲ್ಲ ವರ್ಕ್ ಆಗ್ತದೆ ಇವಾಗ. ನೀವ್ ಈ ತರ ಎಲ್ಲ ಏನು ಅಂತ ಕೇಳಿದ್ರೆ ನಾಚಿಕೆ ಆಗಲ್ವೇ? ನೀವ್ ಈ ತರ ನಾಚಿಕೆ ಮಾಡ್ಕೊಂಡ್ರಿ ನಮಗೊಂಥರ ಒಳಗೊಂಥರ ಆಗಲ್ವೇ? ಜೊತೆಗೆ ಒಬ್ಬೊಬ್ರು ನನ್ನ ಬಾಗ್ಲಲ್ಲಿ ಹೋದ್ರಿ, ಇಬ್ರು ಒಂದೇ ಬಾಗ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀರಿ. ನಿಜವಾಗ್ಲೂ ಏನೇ ಹೇಳಿ, ರೆಟ್ರೋ ಅಂದ್ರೇನೆ ಆ ನಟನೆ, ಹಾವ ಭಾವ, ನವರಸಗಳು ಹಂಗೆ ಬಂದೋಗ್ಬಿಡುತ್ತೆ. ಸೂರ್ಯ ಅಣ್ಣ, ಹೇಳಿ ಕೇಳಿ, ನೀವು ರಂಗಭೂಮಿ ನಟ, ಆ ನವರಸಗಳನ್ನ ತೋರಿಸ್ಬೋದಾ? ಓಕೆ ಅಣ್ಣ, ಖಂಡಿತವಾಗ್ಲೂ. ಓಕೆ. ಎಸ್, ವೈ ನಾಟ್? ನಾನ್ ಬರೋವರೆಗೂ ಮಾತ್ರ ಬೇರೆಯವರವ, ನಾನ್ ಬಂದ ಮೇಲೆ ನಂದೇ ಹವ. ಇದು ಯಾವ ರಸ? ಇದು ನಾರ್ಮಲ್ ರಸ. ನಾರ್ಮಲ್ ರಸ, ಸರಿ. ಈಗ ಶೃಂಗಾರ ರಸ. ನಾನ್ ಬರೋವರೆಗೂ ಮಾತ್ರ ಬೇರೆಯವರವ, ನಾನ್ ಬಂದ್ಮೇಲೆ ನಂದೇ ಹವ. ಅವ್ನು ಉಗಿಸ್ಕೊಳಕ್ ಮುಂಚೆ ಹೋಗ್ಬಿಡ ಕೇಳು. ನೆಕ್ಸ್ಟ್, ಅದ್ಭುತ. ಅಯ್ಯೋ, ನಾನ್ ಬರೋವರೆಗೂ ಮಾತ್ರ ಬೇರೆಯವರವ, ನಾನ್ ಬಂದ್ಮೇಲೆ ನಂದೇ ಹವ. ಎಲ್ಲಿಂದ? ಇಲ್ಲಿಂದ. ನಿನಗೆ ಹಿಂದೆಯಿಂದ ಬರುತ್ತೆ ಅವ. ನೆಕ್ಸ್ಟ್, ಬೀಭತ್ಸ. ನಾನ್ ಬರೋವರೆಗೂ ಮಾತ್ರ ಬೇರೆಯವರವ, ನಾನ್ ಬಂದ್ಮೇಲೆ. ಇದೊಂದೇ ಕಣ ಕರೆಕ್ಟಾಗಿ ಮಾಡಿದ್ದೀನಿ. ಈಗ ನಿಜವಾದ ಕಲೆಗಾರನ ಕಲೆ ಆಚೆ ಬರುವಂತ ಸಮಯ. ನಿಮ್ಮಿಂದ ರಸಗಳನ್ನ ತೆಗೆಯುವ ಆಸೆ ಜಿ ಕನ್ನಡದ ನಿರಂಜನ್ ದೇಶಪಾಂಡೆದು. ಫಸ್ಟ್, ರೌದ್ರ ರಸ. ನಾನು ಬರೋವರೆಗೂ ಮಾತ್ರ ಬೇರೆಯವರವ, ನಾನು ಬಂದ ಮೇಲೆ ನಂದೇ ಹವ. ಇದರೊಂದಿಗೆ ಎಲ್ಲ ರೆಟ್ರೋ ಕಲಾವಿದರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಅವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಇವತ್ತಿನ ಮಹಾಸಂಚಿಕೆಯಲ್ಲಿ ಇತ್ತೀಚೆಗಷ್ಟೇ ಇಡೀ ದೇಶವನ್ನೇ ನಡುಗಿಸಿದಂತಹ ಒಂದು ನೈಜ ಘಟನೆಯನ್ನ ವೇದಿಕೆ ಮೇಲೆ ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ ಬ್ಯಾಚುಲರ್ ದರ್ಶನ್ ಹಾಗೂ ಅವರ ಮೆಂಟರ್ ಅಪೇಕ್ಷಾ. ನನ್ನ ದೇಶಕ್ಕಾಗಿ, ನನ್ನ ದೇಶ ಸೇವೆಗಾಗಿ ಈ ನನ್ನ ದೇಹ ಪ್ರಾಣ ಎಂದಿಗೂ ಸಿದ್ಧ. ಜೈ ಹಿಂದ್. ಈ ಮಣ್ಣಿನಲ್ಲಿ
ಏ ಅಪೇಕ್ಷಾ, ಇನ್ನು 2 ದಿನಕ್ಕೆ ಮದ್ವೆ ಇಟ್ಕೊಂಡು ನೀನೇನೆ ಈ ಹೂಗಳ ಜೊತೆ ಆಟ ಆಡ್ಕೊಂಡು ಕೂತಿದ್ಯಾ? ಇವ್ರಿಗೆ ಹೆಂಗೆ ಗೊತ್ತು ನಾನು ಈ ಹೂಗಳನ್ನ ಬೆಳೆಸಿರೋದೇ ನನ್ನ ಮನೆ ದೇವರಿಗೆ ಅರ್ಪಿಸೋಕೆ ಅಂತ? ನಾನೇ ಬೆಳೆಸಿರೋ ಈ ಎಲ್ಲ ಹೂಗಳನ್ನು ನಮ್ಮವ್ರಿಗೆ ಕೊಟ್ಟು ನಾನು ಅವರನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ಹೇಳೇ ಬಿಡ್ತೀನಿ. ದರ್ಶನ್, ನೀವೊಬ್ಬ ಸೋಲ್ಜರ್ ಅಂತ ಗೊತ್ತಿದ್ರು ನಾನು ನಿಮ್ಮನ್ನ ಮದುವೆ ಆಗ್ತಾ ಇದ್ದೀನಿ. ನೀವು ನಮ್ಮ ದೇಶನ ಹೇಗೆ ಕಾಪಾಡ್ತೀರೋ ಹಾಗೆ ನನ್ನನ್ನು ಜೀವನ ಪೂರ್ತಿ ಕೇರ್ ಮಾಡ್ತೀರಾ ಅಲ್ವಾ? ನೀನೇನು ಯೋಚನೆ ಮಾಡ್ಬೇಡ ಅಪ್ಪು. ಈ ನನ್ನ ಜೀವನ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನನ್ನು ನಾನು ನೋಡ್ಕೋತೀನಿ. ಹೇ, ನಾವು ಹನಿಮೂನ್ಗೆ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಹೋಗ್ತಾ ಇರೋದು ಇಂಡಿಯಾ ಸ್ವಿಟ್ಜರ್ಲ್ಯಾಂಡ್. ಯು ಮೀನ್ ಕಾಶ್ಮೀರ್? ಎಸ್. ದರ್ಶನ್, ಏನು ದರ್ಶನ್? ದರ್ಶನ್ ಎದ್ದೇಳು ದರ್ಶನ್! ದರ್ಶನ್ ಎದ್ದೇಳು ದರ್ಶನ್! ಅಯ್ಯೋ, ಜೀವನ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಹೇಳಿ ಮದುವೆ ಆಗಿ ಬರೀ 1ನೇ ವಾರಕ್ಕೆ ನನ್ನ ಬಿಟ್ಟು ಹೋಗ್ತಿದ್ಯಾ? ಅಯ್ಯೋ ದೇವ್ರೆ, ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ಗೆ ಶಿಕ್ಷೆ ಕೊಟ್ಟೆ? ಯಾವಾಗ್ಲೂ ದೇಶಕ್ಕೋಸ್ಕರನೇ ನನ್ನ ಜೀವ ಹೋಗ್ಬೇಕು ಅಂತ ಹೇಳ್ತಾ ಇರೋದ್ನ ಇಷ್ಟು ಬೇಗ ಇಷ್ಟು ಕೆಟ್ಟ ರೀತಿಲಿ ಯಾಕೆ ಕರ್ಕೊಂಡೆ ದೇವ್ರೆ? ಅಯ್ಯೋ, ಇವ್ರ ಬದಲಾಗಿ ನನ್ನ ಜೀವನಾದ್ರೂ ಹೋಗಿದ್ದಿದ್ರೆ ಈ ದೇಶಕ್ಕೆ ಒಬ್ಬ ಸೈನಿಕನಾದ್ರೂ ಬದುಕೊಳ್ತಿದ್ದ. ಅಯ್ಯೋ, ಎಲ್ಲ ಒಂಥರ ಮುಗ್ಧ ಮನಸ್ಸುಗಳು. ಅವ್ರ ಪಾಡಿಗೆ ಅವರಿದ್ರು, ಪ್ರಕೃತಿಯ ಮಡಿಲಲ್ಲಿದ್ರು, ಪ್ರಕೃತಿನ ಸವಿಯಕ್ ಹೋಗಿದ್ರು. ಎಷ್ಟೊಂದ್ರೆ ಈಗ ತಾನೇ ಮದುವೆ ಆದವರಿದ್ರು, ತಂದೆ ತಾಯಿಗಳಿದ್ರು, ಸಣ್ಣ ಮಕ್ಳಿದ್ರು. ಈಗ ತಾನೇ ಹುಟ್ತಾ ಇರೋಂಥ ಪ್ರೀತಿನ ಹಾಗೆ ಒಂಥರ ಹೊಸಕಾಕ್ಬಿಟ್ರು. ಆ ಕಡೆದಾಗ ವಿಡಿಯೋ ನೋಡಿದಾಗ ನಿಜವಾಗ್ಲೂ ಎಲ್ಲ ಪ್ರತಿಯೊಬ್ಬ ಭಾರತೀಯನಿಗೂ ಅನ್ಸೋದೆ, ಯಾವ ಶತ್ರುಗೂ ಇದು ಬೇಡ ಅಂತಾನೆ ಅನ್ಸೋದು. ತುಂಬಾ ಕಷ್ಟ ಆಗತ್ತೆ ಇದ್ರ
ಪ್ರತಿಯೊಬ್ಬರಿಗೂ ಫಸ್ಟು ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ. ಅವರು ಆ ಅಮ್ಮ ಟು ಫೇಸ್ ಡೆತ್ ಆಫ್ ಅವರ್ ಹಸ್ಬೆಂಡ್ ಇನ್ ಫ್ರಂಟ್ ಆಫ್ ಅವರ್ ಐಸ್ ಅನ್ನೋದು ಇದೆಯಲ್ಲ, ಲೈಫ್ ಲಾಂಗ್ ಅದು ಶಿ ಲಾಸ್ಟ್ ಅವರ್ ಡ್ರೀಮ್ಸ್. ಆ ಕಣ್ಣೀರು ಒರೆಸೋದಕ್ಕೆ ನಾವೆಲ್ಲೋ ದೂರ ಇದ್ದೀವಿ ಅಂತ ಅನಿಸುತ್ತೆ. ನಾವು ದಿಸ್ ಶುಡ್ ನಾಟ್ ಹ್ಯಾಪನ್ ಅಗೇನ್ ಅನ್ನೋದು ಹೇಳ್ಬೇಕು ಎಲ್ಲರನ್ನು. ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ಸ್ ಫಾರ್ ದಿಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಇವತ್ತಿನ ಎಂಟರ್ಟೈನ್ಮೆಂಟ್ ರೌಂಡ್ ಅಲ್ಲಿ ಮುಂದೆ ಬರ್ತಾ ಇರೋಂತಹ ಸೂಪರ್ ಡೂಪರ್ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಪ್ರಪಂಚ ತಲೆ ಕೆಳಗಾದ್ರೂ ಪರವಾಗಿಲ್ಲ, ನಾವು ಗಂಡಸರು ಹೆಂಡತಿಯ ಬರ್ತಡೆಯನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅಪ್ಪಿ ಮರುತ್ರೆ ಏನಾಗುತ್ತೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಗಾಬರಿ ಸಿಂಗ್ ಭುವನೇಶ್, ಏಂಜಲ್ ಅನನ್ಯ, ಸುಕೃತ, along with ಕಾಮಿಡಿ ಕಿಲಾಡಿಗಳು and team. ನಮಸ್ಕಾರ ಸರ್. ಆಕ್ಚುಲಿ ನನ್ನ ಹೆಸರು ವರುಣ್ ಗೌಡ ಅಂತ. ಅಯ್ಯಯ್ಯೋ, ಆಕ್ಚುಲಿ ನನ್ನ ಸಮಾಜ ಸೇವಕ ವರುಣ್ ಗೌಡ ಅಂತ ಕರೀತಾರೆ. ಕರೆಕ್ಟ್ ಆಗಿ ಹೇಳಿದೆ. ನನ್ನ ಸಮಾಜ ಸೇವೆ ಹೆಂಗಿದೆ ಅಂತ ನೀವು ನಮ್ಮ ರಾಕ್ಸ್ ಪಬ್ ನೋಡ್ಬೋದು. ಎಲ್ಲ ಸೆಲೆಬ್ರಿಟಿನೂ ಕರೆಸ್ಬಿಟ್ಟು ಜಿಂಗಿಲ ಇಲೆ ಅಂತ ಡ್ಯಾನ್ಸ್ ಮಾಡ್ತಿದ್ದೀನಿ ನಾನು. ಒಂದೇ ಒಂದು ಮಿಸ್ಸಿಂಗ್ ಇದೆ ಕಣು ನಿನ್ ಕ್ಯಾರೆಕ್ಟರ್ ಅಲ್ಲಿ. ಮೇಡಮ್ ಟೊಪ್ಪಿ ಕಣು, ಒಂಚೂರು ಕೊಡಿ ಸರ್ ಇಲ್ಲಿ ಟೊಪ್ಪಿ. ಒಂದ್ ನಿಮಿಷ ಬರಮಲ್ಲಿ. ನಮಸ್ಕಾರ ಸರ್. ಈಗ ನನ್ನ ಹೆಸರು ವರುಣ್ ಗೌಡ ಅಂತ. ಇವತ್ತು ನನ್ನ ವೈಫು ಮನೇಲಿಲ್ಲ, ತುಂಬಾ ಬೇಜಾರನ್ನ ಕಳೆಯಕ್ಕೆ ಸಂತೋಷವಾಗಿದ್ದೀನಿ. ಪ್ಲೀಸ್ ಲೆಟ್ಸ್ ಎಂಜಾಯ್ ದ ಮೂಮೆಂಟ್. ಯಾ ಆಲ್ ದಿ ಬೆಸ್ಟ್ ಬ್ರದರ್, ಆಲ್ ದಿ ಬೆಸ್ಟ್. ರಾಗದಿಂದ ತಂದಾನ, ತಾಳದಿಂದ ತಿನ್ನಾನ, ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ. ನನ್ನ ಪ್ರಪಂಚದ ತುಂಬ ಅವಳೇ ಎಂದೇನಾ, ಅವನ ಪ್ರಪಂಚದ ತುಂಬ ನಾನೇ ಎಂದೇನಾ, ಮುತ್ತು ಕನಸಿಲ್ಲ ತರಲೇ ನಿನ್ನ. ಏನ್ಲದು? 1 ನಿಮಿಷದ ಕಂಟೆಂಟ್ಗೆ 3 ಸಲ ನೀರು ಕುಡ್ತೀಯಾ? ಇದು ಸ್ಕಿಟ್ ಬೇರೆ. ಅದು ಎಷ್ಟು ಸಲ ನೀರು ಕುಡ್ತೀಯೋ ಏನೋ, ಅದಕ್ಕೆ 5 ಲೀಟರ್ ಕ್ಯಾನ್ ತಂದ್ರೆ ಕುಡ್ಸಾಯಿ. ನಮಸ್ಕಾರ ರವಿ ಸರ್. ನನ್ನ ಹೆಸರು ಮನ್ಮಥ, ಇವಳು ನನ್ನ ಹೆಂಡತಿ ಮಂದಾಕಿಣಿ. ನಮ್ಮಿಬ್ರು ಜೋಡಿ ನೋಡಿದ್ರೆ ಮೇಡ್ ಫಾರ್ ಈಚ್ ಅದರ್ ಸರ್. ಇವಳು ಮುಖ ನೋಡಿದ್ರೆ ಸಾಕು ಸರ್, ಇವಳು ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ಬಿಡುತ್ತೆ. ನಮ್ ಬಗ್ಗೆ ನಾವೇ ಜಾಸ್ತಿ ಆತರ ಹೇಳ್ಕೋಬಾರ್ದು, ಆಮೇಲೆ ಎಲ್ಲಾರು ಕಣ್ಬಿದ್ದು ನಮ್ ದಾಂಪತ್ಯಕ್ಕೆ ದೃಷ್ಟಿ ಆಗ್ಬಿಟ್ರೆ. ಕರೆಕ್ಟ್ ಚಿನ್ನ. ಆಫೀಸಿಗೆ ರೆಡಿ ಆಗ್ಬತ್ತೀನಿ. ರಚು ಮ್ಯಾಮ್, ರವಿ ಸರ್, ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ. ಏನ್ ಹೇಳಿ? ನನ್ ಬರ್ತ್ಡೇ. ನೀವ್ ಯಾರು ವಿಶ್ ಮಾಡಬಾರ್ದು. ಫಸ್ಟ್ ವಿಶ್ ನನ್ ಗಂಡನೇ ನನಗ್ ಮಾಡ್ಬೇಕು. ಸರ್ಪ್ರೈಸ್ ರೌಂಡ್ ಅಲ್ಲೇ ಆ ಲೆವೆಲ್ಗೆ ಒಂದು ಬುಕ್ ಮಾಡಿ ಕೋಲ್ಡ್ ಕಾಫಿ, ಪ್ರೈಸು, ಹೈ ಹೀಲ್ಸ್ ತರಿಸಿದವರು. ಇನ್ ನನ್ ಬರ್ತಡೆಗೆ ಈ ಸೆಟ್ಟನ್ನೇ ನನ್ನ ಹೆಸರಿಗೆ ಬರಿಬಹುದು, ಅಥವಾ ಟ್ರೋಫಿಲೇ ತನ್ನ ಕೈ ಕೊಟ್ಬಿಡ್ಬೋದು. ಏನೇನೆಲ್ಲ ಸರ್ಪ್ರೈಸ್ ಇರುತ್ತೋ. ಟ್ರೋಫಿ ಏನಾದ್ರು ಆಫೀಸ್ಗೆ ಹೋಗ್ಬರ್ತೀನಿ. ಪೋಲಿ ಮಗ, ಗಿಫ್ಟ್ ಇರ್ಲಿ, ವಿಶ್ ಮಾಡ್ತಾ ಇಲ್ಲ ರೇ. ಏನೇ ನೀವು ಏನೋ ಇಂಪಾರ್ಟೆಂಟ್ ಆಗಿ ಮರಿತಾ ಇದ್ದೀರಾ. ಇಂಪಾರ್ಟೆಂಟಾ? ನೆನ್ಪಾಯ್ತು. ಆಫೀಸಿಂದ ಬರ್ಬೇಕಾದ್ರೆ 1 kg ನುಗ್ಗೆಕಾಯಿ ತರ್ಬೇಕಲ್ವಾ? ತಿಂದ್ಬಿಟ್ಟು ರಾತ್ರಿ ಇನ್ನು ಇಂಪಾರ್ಟೆಂಟ್ ವಿಷಯ ಅದಲ್ವಾ? ಓ, ಬೆಲ್ಟ್ ಹಾಕದ್ ಮಾಡ್ತಿದ್ದೀನಿ, ಪರ್ಸ್ ಮಾಡ್ತಿದ್ದೀನಿ, ಕಾರ್ಕಿ ಮಾಡ್ತಿದ್ದೀನಿ. ಯಾರದು ಸುಸಂಸ್ಕೃತ ಸುಚಲಿತ ವರುಣ್ ಗೌಡನ್ ಮನೆ ಮುಂದೆ ನಾಯಿ ತರ ಜಗಳ ಆಡ್ತಾರೆ?
ಯಾವ್ದಿದು ಶಾಡು? ನಾನು ಹಿಂದೆ ಇರ್ಬೇಕು ಮುಂದೆ ಇದೆ? ಓ ಸಾರಿ ಸರ್, ನೀವ ನನಗೆ ಗೊತ್ತಾಗ್ಲಿಲ್ಲ. ಕೈಯ ಏಯ್, ನನ್ಗೆ ಯಾರೇ ಆಗ್ಲಿ ಮುಖ ಕೊಟ್ಟು ಮಾತಾಡ್ಬೇಕು ನನಗೆ. ಮುಖನೇ ಸಾರಿ ಸರ್, ಮುಖ ಹಿಂಗಿದ್ಯಾ? ಯಾಕೆ ಮೇಡಮ್ ಅಳ್ತಾ ಇದ್ದೀರಾ? ಏನಾಯ್ತು? ಅವರು ತುಂಬಾ ಇಂಪಾರ್ಟೆಂಟ್ ವಿಷಯನ ಮರ್ತಿದ್ದಾರೆ. ಇಂಪಾರ್ಟೆಂಟ್ ದಿನ ಅಂತಂದ್ರೆ ನಿಮ್ದು ಬರ್ತ್ಡೇ. ಎಂತ ಗಂಡ್ಸ್ರಿ ಸರ್ ಇವನು? ಅಲ್ಲ ಬರ್ಡೇನ ಮರ್ತು ನಿಂತಿದ್ದೆ, ನಾಚಿಕೆ ಮಾನ ಮರ್ಯಾದೆ ಏನೋ ಇಲ್ಲ. ನನ್ನ ಹೆಂಡತಿ ಬರ್ಡೇ ನನ್ನ ಇಷ್ಟ, ನಿನ್ಗೆ ಯಾಕೋ? ಲೇ, ಹೆಂಡತಿ ಬರ್ಡೇನ ಮರ್ತ್ರೆ ಚರಿತ್ರೆ ಪುಟದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಅದು ಕೊಳತ ಎಣವಾಗಿ ನಾರಿ ಸಾಹಿತ್ಯ ಕಣೋ. ಹೆಂಡತಿ ಬರ್ಡೇ ಮರ್ತ್ರೆ ಚರಿತ್ರೆಯಲ್ಲಿ ಯಾಕೋ ಕಪ್ಪು ಚುಕ್ಕಿ? ಅಯ್ಯೋ, ನಿಮ್ ಮುಖದಲ್ಲಿ ಕಪ್ಪು ಚುಕ್ಕಿ ಹಾಕಕ್ಕಾಗಲ್ಲ ಸರ್, ನೀವೇ ಒಂದು ಕಪ್ಪು ಚುಕ್ಕಿ. ನನ್ನ ಹೆಂಡತಿ ಬರ್ಡೇ ನನ್ನ ಇಷ್ಟ, ನಿನ್ಗೆ ಯಾಕೆ? ಏನ್ ತಮಾಷೆ ವಿಚಾರನೇನು? ತಮಾಷೆ ವಿಚಾರ ನಾಣ? ಎಕ್ಸಾಮ್ ಹಾಲಲ್ಲಿ ಸ್ಟೂಡೆಂಟ್ ಆನ್ಸರ್ ಮರ್ತ್ರೆ ಅವನು ಸ್ಟೂಡೆಂಟೇ ಅಲ್ಲ, ಹೆಂಡತಿ ಬರ್ಡೇ ಮರ್ತವನು ಗಂಡಸೇ ಅಲ್ಲ. ಗಂಡುಸ್ತನ್ ಬಗ್ಗೆ ಮಾತಾಡ್ತೇನೆ. ಅಂದ್ರೆ ಏನಾಯ್ತು ಮಾವ ನೋಡಿ ಮಾವ. ಯಾವ ನಾಳೆಯ ಅವ್ರ ಮಾವ. ಏನಾಯ್ತಮ್ಮ? ನಿಮ್ಮ ಮಗಳ ಜೀವನ ದೂರ ಬಾಗ್ಲಾಗಿ ನಾಯಿಂಡಳ್ಳಿ ಬಸ್ ಸ್ಟ್ಯಾಂಡ್, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನನ್ನ ಮಗನೇ, ನೀವು ಚಾನಲ್ ತರ ಹಂಗೆ ಹೇಳ್ತಾ ಇದ್ದೇನೆ. ಹಳೆ ಅಂದ್ರೆ ಕರೆಕ್ಟ್ ಆಗಿ ಹೇಳಿಪ್ಪ, ಏನಾಯ್ತು? ಮಾವ ಸೈಡಿ ಬನ್ನಿ. ನೇನು ಇದು ಒಂದು ಫ್ಯಾಮಿಲಿನ. ಯಾಕೋ ನಿನ್ನೆ ಸೈಡಿಗೆ ಕರೀತಾವನೆ. ನಾನಂತವನೇ. ಬನ್ನಿ ಇಲ್ಲಿ. ಏನು ನಿಮ್ಮ ಮಗಳು ಬರ್ಡೇ ಅನ್ನೋದು ಮರ್ತಿದ್ದೀನಿ ಅಷ್ಟೇ. ಏನು ಏನ್ ಮಾಡ್ತಾ ಇದೀಯೋ? ತಂಡರು ಸರ್, ತಂಡರು. ನನ್ನ ಮಗಳು ಬರ್ತಡೇ ಬರ್ತಾ. ಏನಾಯ್ತು ಸರ್? ತಂಡರು ಏನಾಯ್ತ್ರಿ? ತಂಡರ್ ತಾನೆ? ಅಲ್ಲ, ಅಪ್ಪ ಸತ್ತೋದ್ರು. ಅಯ್ಯಯ್ಯೋ ಅಪ್ಪ, ಅಪ್ಪ ಅಪ್ಪ ಏನಾಯ್ತಪ್ಪ? ಅಯ್ಯೋ, ಇಷ್ಟೊತ್ತು ಚೆನ್ನಾಗಿಲ್ಲಪ್ಪ. 2 ಸೈಟ್ ಇಟ್ಕೊಂಡು ಒಂದು ಫೈಟ್ ಅಲ್ಲಿ ಹೋಗ್ಬಿಟ್ಟಿಯಲ್ಲಪ್ಪ. ಮಕ್ಕಳ ಈ ರೇಂಜ್ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅಂತ ಗೊತ್ತಿದ್ರೆ ನಾನು ಬರ್ಡೇ ಮರಿತಿದ್ದಲೇ ಇಲ್ಲ. ಮಾವ ಮಾವ ಎದ್ದೇಳು ಮಾವ. ಅಯ್ಯೋ ನೀನ್ ಟುಡುಲ್ ನನ್ ಬುಡು ಸಿಗಿಯಾಕ. ಏ, ನೀವೇನ್ ತಲೆ ಕೆಡಿಸ್ಕೊಬಿಡಿ ಸರ್. ಈಗೇನು ನಿಮ್ಮ ಅಳಿಯ ನಿಮ್ಮ ಮಗಳ ಬರ್ಡೇ ಮರಿಬಾರ್ದು ಅಷ್ಟೇ ತಾನೆ? ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನು? ಓಕೆ, ಯಾರ ಏನು? ಟ್ಯಾಟೋ ಟೋನಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಎಲ್ಲರನ್ನು ಕೆಡಿಕೊಂಡು ಟ್ಯಾಟೋ ಹಾಕ್ತಾ ಇರ್ತಾನೆ. ಸರಿ ಯಾಕೆ ಬಂದ? ನಿನಗೆ ಟ್ಯಾಟೋ ಹಾಕಕ್ಕೆ. ನನ್ಗೆ ಟ್ಯಾಟೋ ಒಳ್ಳೇದೈತದ ನಿಂಗೆ, ಒಳ್ಳೇದೈತದ. ಹೆಂಡತಿ ಬರ್ಡೇ ಮಾಡ್ತಿದ್ದ, ಒಳ್ಳೇದೈತದ. ಅವ್ನ ಬಗ್ಗೆ ಗೊತ್ತಿಲ್ಲ ಅವನ್ಗೆ, ಗೊತ್ತಿಲ್ಲ. ಎಲ್ಲ ಹೆಂಡ್ತಿದ್ರು ನಮ್ಮೂರು, ಅರ್ಥ ಮಾಡ್ಕೊಳ್ಳಿ, ನಮ್ಮೂರು. ಇವನು ಉಲ್ಲಾಸ್ದು ಇಲ್ಲ, ಅವನದಕ್ಕೆ ಕೆಡಿಕೊಂಡು ನಾಯ್ದು ಫೋಟೋ ಹಾಕಿತ್ತು. ಯಾರು? ಇಟ್ಸ್ ಮೀ. ಅಷ್ಟೇ ಯಾಕೆ? ನಿರಂಜನ್ದು ದೇಶಕ್ಕೆ ಪಾಂಡೆ ಇಲ್ಲ, ಅವ್ರದ್ದು ಇಲ್ಲ. ಇಲ್ಲ ಅವ್ರದ್ದು ಇಲ್ಲ. ಅವ್ರದ್ದು ಹೆಂಡತಿ ಬರ್ಡೇ ಮರ್ತಾಗ ಕೆಡಿಕೊಂಡು ಟ್ಯಾಟೋ ಹಾಕಿತ್ತು. ಯಾರು? ಇಟ್ಸ್ ಮೀ ಬ್ರೋ. ಅಷ್ಟೇ ಯಾಕೆ? ಒಂದು ಹೆಂಡ್ತಿದ್ದು ಹಾಕಿಲ್ಲ, ಅವ್ರಿಗೆ ಬೇರೆ ಹೆಂಡ್ತಿದ್ದು ಫೋಟೋ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಬೆನ್ನಿಂದೆ ಗೊತ್ತಾಯ್ತಾ? ನಿಂದು ಏನು ಮುಖ ನೋಡೋದು ನಿಂದು? ಒಂದು ಕೆಡಿಕೊಂಡು ಟ್ಯಾಟೋ ಹಾಕು. ಸಮಾಧಾನ ಆಯ್ತಾ? ಖುಷಿ ಆಯ್ತಾ? ಅಲ್ಲಿ ನೋಡು, ಅಲ್ಲಿ ಟ್ಯಾಟೋ ಸರಿಯಾಗಿದೆ ನೋಡು. ಟ್ಯಾಟೂನೇ ಹಾಕ್ಸ್ಬಿಟ್ರು ಇವರು. ಒಳ್ಳೆ ಇದು ಟ್ಯಾಟೂ ಬರ್ತು. ನನಗೆ ಗೊತ್ತಿತ್ತು, ನನ್ನ ಮದ್ವೆ ಆದ್ಮೇಲೆ ನೀವು ಇನ್ಯಾರನ್ನ ಲವ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿತ್ತು. ಹಾ, ಈ ಕಡೆ ಕೂತಿದ್ರು, ಆ ಕಡೆ ಕೂತಿರೋ ಗಗನಂಗೆ ಹಾಯ್ ಮಾಡಿ ಕಾಫಿ ಆಯ್ತಾ, ಸ್ನಾಕ್ಸ್ ತಿಂದ್ಯಾ ಅಂದಾಗ್ಲೇ ತಿಳ್ಕೊಬೇಕಿತ್ತು ಇದು ಗಗನ್ ಅಂದ್ರೆ ಡೇಟ್ ಆಫ್ ಬರ್ತ್ ಅಲ್ಲ. ಹಾ, ಇವಾಗ ಕನ್ಫರ್ಮ್. ಯಾವಾಗ ನನ್ನ ಎಫ್ಸಿ ವಿಜಿ ಪಕ್ಕ ಕುತ್ಕೊಂಡು ಒಂದು ಕಂಟೆಂಟ್ ಪೂರ್ತಿ ಮಾತಾಡ್ತಾ ಇರ್ತಾರಲ್ಲ, ಇದು ಪಕ್ಕ ವಿಜಿನೇ ಡೇಟ್ ಆಫ್ ಬರ್ತ್. ಇಂಥ ಏಂಜೆಲ್ಲ ಬಿಟ್ಬಿಟ್ಟು ನಾಯಿ ಚಲ್ತಾರ ಎಲ್ಲೆಲ್ಲ ಹೋಯ್ತೇನು? ಸಾರಿ, ನನ್ನ ಡೇಟ್ ಆಫ್ ಬರ್ತ್. ಯಾಕೋ ಹಾಕಿಸ್ತೆ? ಅಯ್ಯೋ ಸಾರಿ ಬ್ರೋ, ಗೊತ್ತಾಗದೆ ಅಳಿಸ್ಬೋ. ಇವನೇ ಅಳಿಸ್ಬಿಟ್ಟು ಬೇರೆದಾಕೋ. ಅಯ್ಯೋ ನಿನ್ನಲೇ ಯಾವ ಇವನು? ಏನು ಮಾಡ್ತಾ ಇದ್ಯಾ? ನಿನ್ನ ಹೆಂಡತಿಗೆ ಸಮಾಧಾನ ಮಾಡ್ತಾ ಇದ್ದೀನಿ. ಅಯ್ಯೋ ನಿನ್ ಸಮಾಧಾನಕ್ಕೆ ನಾನು ಅಸಮಾಧಾನ ಸಿಗ್ಯಾಕ ಹೋಗ. ಬರೇ ಚಿನ್ನ ನೋಡ್ತೀನ, ನಿನ್ ಸರ್ಪ್ರೈಸ್ ತಾನೆ, ನಾನು ಕೊಡ್ತೀನಿ. ಬಾ ಒಳಗಡೆ ಹೋಗು.
ಏನಪ್ಪ ಎಲ್ಲ ಏನೋ ಇದು ಕೇಕು ನನ್ನ ಹೆಂಡತಿಗೆ. ಈ ತರ ಕೇಕ್ ತಗೋದಾಗ ಎಕಡೆ ತಲೆ ಹೊಡೆದು ಬಿಡ್ತಾಳೆ. ಹೌದಾ? ಪೇಸ್ಟ್ರಿ ಗಿಸ್ಟ್ರಿ ಕೇಕ್ ತಗೋಬಾರ. ಓಕೆ ಓಕೆ. ಮಂದಕ್ಕಿನಿ ಅವರೇ ಕೇಕ್ ತಂದಿದ್ದೀನಿ ಬನ್ನಿ. ಚಿನ್ನ ನಾನ್ ತಂದಿರೋ ಕೇಕು ಕಣೆ. ಗಂಡ ಅಂದ್ರೆ ನೀವೇ ಸರ್. ಮತ್ತೆ ಇವನು ಅವನು ಗಾ ಪಕ್ಕ 0 ಡೂಸರ್. ಬೊಕ್ಕಳ ಅದೇ ನೋಡಲ್ಲಿ ಬೊಕ್ಕಳಲ್ಲೇ ಮೇಡಮ್ ಕಟ್ ಮಾಡಿ ಸಂಗಕ್ಕೆ ನಗುತ್ತಾ ನಗುತ್ತಾ ಬಾಳು ನೀನು. ನೋಡಿ ಪ್ರಿಯ ವೀಕ್ಷಕರೇ, ಇದು ಇಡೀ ವಿಶ್ವವೇ ಖುಷಿ ಪಡುವಂತಹ ಸುದ್ದಿ. ತನ್ನ ಗಂಡ ಮಾಡದೇ ಇರುವಂತ ಕೆಲಸವನ್ನು ಪಕ್ಕದ ಮನೆಯ ಮಿತ್ರ ಮಾಡಿದ್ದಾನೆ. ಯಾಕೆ ಬಂದು ಹೋಗಿ. ಎಲ್ಲ ಗಂಟುರ್ಗೂ ಒಂದು ಮಾತಾಡ್ತಿದ್ದೀನಿ ಕೇಳಿಸ್ಕೊಳ್ರಿ. ಇದು ಬಹಳ ಒಳ್ಳೆ ವಿಚಾರ. ಹೇಳು ನೋಡ ಹೆಂಡತಿ ಬಳ್ಳಿ ಮರ್ತವನು ಗಂಡಸೇ ಅಲ್ಲ. ಹೌದು ಕಣಲೆ. ಕೀರ್ತಿ ಏನ್ ಕೀರ್ತಿ ನೀನ್ ಇಲ್ಲಿ? ನಾನೇನ್ ಹೆಂಡತಿ ನಾನು ಮರ್ತೋಗಿದ್ಯಾ? ಸಾರಿ ಕೀರ್ತಿ, ಐ ಲವ್ ಯು. ಅಸಹ್ಯ. ನನ್ ಬರ್ಡೇ ಯಾವಾಗ ಹೇಳು? ಕೀರ್ತಿ ನಿನ್ ಬರ್ಡೇ ಯಾವಾಗ ಕೀರ್ತಿ? ನೆನ್ನೆ ಇತ್ತು. ಅಯ್ಯೋ ಸಾರಿ ಕೀರ್ತಿ, ಸಮಾಜ ಸೇವೆಯಲ್ಲಿ ಮರ್ತು ಬಿಟ್ಟಿದ್ದೀನಿ, ಕ್ಷಮಿಸ್ಬಿಡು. ನನ್ನ ಮಗನೇ ಸಮಾಜ ಸೇವೆ ಅನ್ಕೊಂಡು ಊರವ್ರ ಹೆಂಡತಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತೀಯೋ? ನನ್ ಸ್ವಂತ ಹೆಂಡತಿ ಬರ್ಡೇನ ಮರ್ತೋಗಿದ್ಯಲ್ಲ. ಅದು ಅಲ್ಲದೆ ರಾಕ್ಸ್ ಪಬ್ಬಗೆ ಹೀರೋಯಿನ್ಸ್ ನನ್ನ ಕಳಿಸಿ ಡ್ಯಾನ್ಸ್ ಆಡಿಸ್ತೀನಿ. ಡೇಟ್ಸ್ ಹುಡುಗಿರು ನನ್ನ ಜೊತೆ ಬರ್ತಾರೆ ಅಂತ ಬಿಲ್ಡಪ್ ಬೇರೆ ನಿಂದು. ಕೀರ್ತಿ ಬೇಡ ಕೀರ್ತಿ, ಪ್ಲೀಸ್ ಕೀರ್ತಿ ತುಂಬಿ ಕೀರ್ತಿ ನಿನ್ ಬರ್ಡೇ ಮಾತಾಡ ನೀನು. ಇನ್ ಒಂದ್ ಕ್ಷಣನೂ ನಾನು ನಿನ್ ಜೊತೆ ಇರಲ್ಲ. ನಾನು ತವ್ರ ಮನೆಗೆ ಹೋಗ್ತೀನಿ. ಕೀರ್ತಿ ನೀನ್ ತವ್ರ ಮನೆಗೆ ಹುಟ್ಟಿದ್ರೆ ರಚಿತಾ ಮೇಡಮ್ ಮೇಕಪ್ ಮಾಡೋರು ಯಾರು? ಕೀರ್ತಿ ಕೇಕ್ ಬೇಕಾ? ಕೇಕು ನೋಡಿ ಸರ್, ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಕೀರ್ತಿ ಹೆಂಗೋ ಕೂತ್ಕೊಂಡ್ಬಿಟ್ಲು. ಅಲ್ಲ ಸರ್, ಇಷ್ಟೊತ್ತು ಗಂಟೆ ಮಾಡ್ತೀನಿ ನೀನೇನು? ಅಲ್ಲ ನಿನ್ನೆ ಹೆಂಡತಿ ಬರ್ಡೇ ಮರ್ತ್ಕೊಳ್ಳೋನು ಗಂಡಸೆ ಅಲ್ಲ ಅಂದ ತಾನೆ? ಹೌದು. ಮತ್ ನೀನ್ಯಾರು? ನಮಸ್ಕಾರ ಸರ್. ನಮಸ್ಕಾರ ಸರ್. ಹೋಗ್ಬಿಡಿ ಪಾಪ. ಅಯ್ಯೋ ಬಾಂಡ್ಲಿ ಮಾವಾಲೇ, ಹೇಳ ಮೇಲೆ ರೀ ಕೇಕ್ ಬೇಕಾ? ಅಯ್ಯಲ್ಲೇ ಸಣ್ಣದೊಂದು ಕೇಕ್ ವಿಚಾರಕ್ಕೆ ನಾನು ಮರ್ಯಾದೆನೇ ಹಾಳು ಮಾಡ್ಬಿಟ್ಟಲೇ. ಜೀವನದಲ್ಲಿ ಏನ್ ಬೇಕಾದ್ರೂ ಮರೀರಿ ಸ್ನೇಹಿತರೆ, ಆದ್ರೆ ನಿಮ್ಮ ಹೆಂಡತಿ ಬರ್ಡೇ ಅನ್ನೋದು ಮಾತ್ರವೇ ನೀವು ಮರಿಬೇಡಿ. ಥ್ಯಾಂಕ್ ಯು. ಈ ಒಂದು ಎಂಟರ್ಟೈನ್ಮೆಂಟ್ ಹೇಗಿತ್ತು ಅಂತ ನಮ್ಮ ಜಡ್ಜಸ್ ಕೇಳ್ಬೇಡ. ರಚ್ಚು ಚೆನ್ನಾಗಿತ್ತು, ಗುಡ್ ಕಾನ್ಸೆಪ್ಟ್. ಲಾಸ್ಟ್ ಅಲ್ಲಿ ಒಳ್ಳೆ ಮೆಸೇಜ್ ಬೇರೆ ಸಿಕ್ತು, ಹೆಂಡತಿ ಬರ್ತ್ಡೇನ ಮರೆಯೋ ಹಾಗಿಲ್ಲ ಅಂತ. ಬಟ್ ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ವೆರಿ ಎಂಟರ್ಟೈನಿಂಗ್. ಓಕೆ, ಇನ್ನು ರವಿ ಸರ್. ಓವರಾಲ್ ಕಾನ್ಸೆಪ್ಟ್ ಕಂಟೆಂಟ್ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗೇ ಮಾಡಿದ್ರಿ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸರ್. ಒಂದು ಸಣ್ಣ ರಿಯಾಲಿಟಿ ಚೆಕ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಎಲ್ಲ ಬ್ಯಾಚುಲರ್ಸು ವೇದಿಕೆ ಮೇಲೆ ಬಂದ್ರಪ್ಪ. ಸ್ಕಿಟ್ಟಲ್ಲಿ ಅದ್ಭುತವಾಗಿ ನಟನೆ ಮಾಡಿದಂಥ ಅನನ್ಯ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಸುಕೃತ, ಥ್ಯಾಂಕ್ ಯು ವೆರಿ ಮಚ್. ಈ ಸೀಸನ್ನ ಎಲ್ಲ ಬ್ಯಾಚುಲರ್ಸ್ ಇವಾಗ ಸದ್ಯಕ್ಕೆ ನನ್ನ ಜೊತೆ ಇದ್ದಾರೆ. ಒಬ್ಬೊಬ್ಬರಾಗಿ ಇವಾಗ ನಿಮ್ಮ ಏಂಜಲ್ಗಳ ಬರ್ತ್ಡೇ ಯಾವತ್ತು ಅಂತ ಹೇಳ್ಬೇಕು. ರೋಹನ್ ಪ್ರತಾಪ್. ಗೊತ್ತಿಲ್ಲ ಅಣ್ಣ. ನೆಕ್ಸ್ಟ್ ಆಗಸ್ಟ್ 4. ಇದನ್ನ ನಿಮ್ ತಾಯಿ ಸತ್ಯವಾಣಿಗೆ ಹೇಳು, ಅವಳು ಹೇಳ್ಕೊಡ್ಲಿಲ್ಲ ಇದನ್ನ. ಇವಾಗ ಅಮ್ಮನ ಮೇಲೆ ಹಣೆಗೂ ಬತ್ತ ಕೇಳ್ಕೊ ಬಂದೆ, ಇದನ್ನೇ ಕೇಳ್ತಾರ ಅವ್ರು ಹೇಳು ಅಂತ. ಮಗ ಸೂಪರ್ ಟ್ಯಾಲೆಂಟ್ ಅಲ್ವಾ, ಇವ್ರು ಯಾರು ಕೇಳ್ಕೊ ಬಂದ್ರು. ಅನನ್ಯ ಅಮ್ಮರ ಬರ್ತ್ಡೇ ಯಾವತ್ತು? ಆಗಸ್ಟ್ ಇರ್ಬೋದು ಸರ್. ಸ್ಟೇಜ್ ಮೇಲೆ ಹೇಳೋದ್ಲಲ್ಲೋ, ಈಗಷ್ಟೇ ಹೇಳೋದ್ಲಲ್ಲೋ. ಅಕ್ಟೋಬರ್ 14. ಇವತ್ತಾರು ನೆನ್ಪಿಟ್ಕೊ, ಓಕೆನಾ? ನೆಕ್ಸ್ಟ್ ಪ್ರವೀಣ್. ಅಣ್ಣ ಫೆಬ್ರವರಿ 11. ಮಾರ್ಚ್ 11. ಅದೇ ಕನ್ಫ್ಯೂಷನ್ ಇತ್ತು, ಫೆಬ್ರವರಿಯ ಮಾರ್ಚ್ ಅಂತಣ್ಣ. ಯಾವ ಸೀಮೆ ಮೆಂಟ್ರುಗಳು, ಯಾವ ಸೀಮೆ ಪಾರ್ಟ್ನರ್ಗಳು ನೀವು? ರಕ್ಷಕ್. 23rd ಫೆಬ್ರವರಿ ಇರ್ಬೇಕು. ನನಗೆ ಗೊತ್ತು ಅವಳ ಬರ್ಡೇ ಯಾವಾಗ. 26 ಫೆಬ್ರವರಿ, ಕರೆಕ್ಟ್ ನಮ್ಮ? ನೀವು ಕರೆಕ್ಟಾಗಿ ಹೇಳ್ತೇನೆ ನೋಡ್ಬೇಕಾದ್ರೆ. ಫೆಬ್ರವರಿ 11. ಕರೆಕ್ಟ್ ನಮ್ಮ?
ಹೆಂಗ್ ಇಷ್ಟು ಚೆನ್ನಾಗಿ ನೆನಪಿರುತ್ತಲ್ಲ ನಿಂಗೆ ಅಮೃತನ್ ಬಗ್ಗೆ ಗೊತ್ತಿರುತ್ತಲ್ಲ ಹೇಗೆ? ಅಲ್ಲ ಏನ್ ನೀವು ಕೇಳಿದ್ದೆ ಅಣ್ಣ, ಯಾವಾಗ ಬರ್ಡೇ ಅಂತ ಕೇಳಿದ್ದೆ. ಫೆಬ್ರವರಿ 11 ಅಂತ ಅವ್ರು ಹೇಳಿದ್ರು, ಹಂಗೆ ತಲೆಯಲ್ಲಿದೆ. ಮುಂದಿನ ವರ್ಷದ ಬರ್ಡೇ ಯಾವತ್ತು ಬರುತ್ತೆ ಹೇಳು? ಫೆಬ್ರವರಿ 11 ಕರೆಕ್ಟ್ ಆಗಿಲ್ಲ, ಕರೆಕ್ಟ್ ಆಗಿಲ್ಲ. ಓಕೆ, ನೆಕ್ಸ್ಟ್. ಹುಲ್ಲು. ನವೆಂಬರ್ 18. ನವೆಂಬರ್ 19 ಸರಿಯಾದ ಉತ್ತರ. ಪ್ರೇಮ್ ತಾಪ. ದೇವರನೇ ಗೊತ್ತಿಲ್ಲ ಸರ್. ನಿನ್ ಬರ್ತದೆ ಗೊತ್ತಲ್ಲಿ? ಗೊತ್ತು. ಯಾವತ್ತು? ಜುಲೈ 21. ವೆರಿ ಗುಡ್. ಸೂರ್ಯ. ಫೆಬ್ರವರಿ 7. ಫೆಬ್ರವರಿ 28. ಅಯ್ಯೋ, 21 ದಿವಸ ಜಾಸ್ತಿ ಆಗೋಯ್ತಣ್ಣ. ಒಟ್ಟಲ್ಲಿ ಇಲ್ಲಿ ಯಾರಪ್ಪ ಸರಿಯಾಗಿ ಹೇಳಿದ್ದು? ಸುನಿಲ್ ಒಬ್ಬ ಬಿಟ್ಟು ಇನ್ನೆಲ್ಲಾ ತಪ್ಪು ಹೇಳಿದ್ರು. ಈಗ ನಿಮ್ಮೆಲ್ಲರಿಗೂ ಒಂದು ಘೋರವಾದ ಶಿಕ್ಷೆ ರೆಡಿ ಇರುತ್ತೆ. ಎಲ್ಲರೂ 10 ಡಿಪ್ಸ್ ಹೊಡಿಬೇಕಷ್ಟೇ. ಬಟ್ ಏನಪ್ಪ ಟ್ವಿಸ್ಟ್ ಅಂದ್ರೆ, ನೀವು ಹಿಂಗ್ ಕೂತಾಗಿದ್ದ ತಕ್ಷಣ ನಿಮ್ಮ ಮೆಂಟರ್ಗಳು ಬಂದು ನಿಮ್ಮ ಮೇಲೆ ಕೂತ್ಕೊಂಡಿರ್ತಾರೆ. ದಯವಿಟ್ಟು ಫಸ್ಟ್ ಹುಲ್ಲುಗ್ ಮಾಡಿಸಿದ್ದನ್ನ. ಪೊಸಿಷನ್ ತಗೋ ಒಲಿ. ರೆಡಿ. ಹಾ, ಎಲ್ರು ಒಟ್ಟಿಗೆ ಬನ್ನಿ. ಏಂಜಲ್ಸ್ ಪ್ಲೀಸ್ ಕಮ್. ಬ್ಯಾಚುಲರ್ಸ್ ಪೊಸಿಷನ್. ಏಂಜಲ್ಸ್ ಟೇಕ್ ಯುವರ್ ಪೊಸಿಷನ್ಸ್. Your time starts now. ಗಗನ ಏನ್ ಮಾಡ್ತಿದ್ದೀರಾ? ಗಗನ ರಕ್ಷಕ್ ಅಷ್ಟೆಲ್ಲ ಮಾತಾಡ್ತಾ ಅಷ್ಟೆಲ್ಲ ಹೇಳ್ತಾ ಇವಾಗ ತೋರ್ಸು. ಎದ್ದೇಳಮ್ಮ, ರಕ್ಷಕ್ ಎದ್ದೇಳು ಬುಲೆಟ್. ಸಬ್ಬಾಸ್. ಫೈನಲಿ ಇದರೊಂದಿಗೆ ಏನ್ ಗೊತ್ತಾಗತ್ತೆ ಹೇಳಿ? ನಿಮ್ಮ ಜೊತೆಗಿರೋರ ಹುಟ್ಟಿದ ಹಬ್ಬದ ದಿನನ ಮರಿಬಾರ್ದು. ಕಂಗ್ರ್ಯಾಚುಲೇಷನ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಅವರ ಪ್ಲಾಟ್ಸ್ ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಹುಡುಗ ಹುಡುಗಿ ಮಧ್ಯೆ ಪ್ರೀತಿ ಊಟಕ್ಕೆ ಯಾವುದೇ ರೀತಿಯ ಕಾಲಘಟ್ಟದ ಅವಶ್ಯಕತೆ ಇಲ್ಲ. ಇದೇ ತರ ಈಗ ಎಲ್ಲ ದಶಕಗಳ ಪ್ರೇಮ ಸಲ್ಲಾಪವನ್ನ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಮೂಲಕ ಪ್ರೆಸೆಂಟ್ ಮಾಡೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಪ್ರೇಮ್ ಥಾಪಾ ಹಾಗೂ ಏಂಜಲ್ ವಿಜಯಲಕ್ಷ್ಮಿ ಆನ್ ಸ್ಟೇಜ್.
ನಿಜ ಹೇಳ್ತೀನಿ, ಇವತ್ತು ಭರ್ಜರಿ ಬ್ಯಾಚುಲರ್ ಸೆಟ್ ಅಲ್ಲಿ ಸ್ವಲ್ಪ ಶೆಕೆ ಜಾಸ್ತಿ ಆಗ್ತಲ್ವಾ? ಪ್ರೇಮ್ ತಾಪ ಹೇಳಿ ಸರ್. ಏನಯ್ಯ ಎಲ್ಲ ಕಡೆ ತಾಪ ಜಾಸ್ತಿ ಆಗೋಯ್ತಲ್ಲಯ್ಯ, ಏನು ನಿನ್ನ ಪ್ರತಾಪ? ಅದೇ ರೆಟ್ರೋ ಮಾಡಬೇಕಿತ್ತು. ರೆಟ್ರೋ ಇಂದ 90s ಇಂದ ಈ ಎರವರೆಗೆ ಏನಿದೆ ಸೊ ಅದನ್ನ ಮಾಡಿ ತೋರಿಸ್ಬೇಕಿತ್ತು. ಸೊ ಅದನ್ನ ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲ ಎಪಿಸೋಡ್ 1 ನಿರಂಜನ್ ನೀವು ತೋರ್ಸು ನಿನ್ನ ಪ್ರತಾಪ ಅಂದು ಅವನು ಶರ್ಟೇ ಬಿಚ್ಬಿಟ್ಟ ಇವತ್ತು. ಆಗಿದ್ದಾಗ್ಲಿ ಅಂತ. ಬಾಬಾರೋ ರಸಿಕಾ, ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದೆ ಕರೆಕ್ಟ್ ಆಗಿ ಹೇಳು? ಅಪ್ಪ ಮೊನ್ನೆಯಿಂದ ಮಾಡ್ತಾನೆ ಇದ್ದೆ. ಒಂದು 3 days ಇಂದ 3 days. ಬಟ್ ನಿಜವಾಗ್ಲೂ ವಿಜಯಲಕ್ಷ್ಮಿ ಏನೇ ಮಾಡಿ ಸ್ಟೇಜ್ ಮೇಲೆ ಏನೋ ಒಂದು ಮೋಡಿ ಮಾಡಿದೀರಾ. ಏನು ಮೋಡಿ ಮಾಡಿದಾರೆ ನಮ್ಮ ಜಡ್ಜಸ್ ಹತ್ರ ಹೋಗೋಣ. ರಚ್ಚು, ಥ್ಯಾಂಕ್ ಯು ಮ್ಯಾಮ್. ಸೂಪರ್. ನನಗೆ ಏನ್ ಇಷ್ಟ ಆಯ್ತು ಗೊತ್ತಾ? ಫಸ್ಟ್ ಸೆಲೆಕ್ಷನ್ ಆಫ್ ದ ಸಾಂಗ್ಸ್ ಬ್ರಿಲಿಯಂಟ್. ಫಸ್ಟ್ ಸಾಂಗ್ಗೆ ಆ ಹಾಡಿಗೆ ಹೆಂಗೆ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಹೆಂಗೆ ಎಷ್ಟು ನಾಜೂಕಾಗಿ ಡ್ಯಾನ್ಸ್ ಮಾಡಬೇಕು ಅನ್ನೋದು ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದಾದ್ಮೇಲೆ ಬೊಂಬೆ ಅಂತೂ ಓ ಮೈ ಗಾಡ್, ಫೈರ್ ಇಟ್ ವಾಸ್. ಲೈಕ್ ಎಸ್ಪೆಷಲಿ ನಮ್ಮ ವಿಜಿ ಈ ಕಡೆ ಒಂದು ಬ್ಯಾಂಡ್ ಓಪನ್ ಮಾಡಿ ವಾಟ್ ಆರ್ ಎಕ್ಸ್ಪ್ರೆಷನ್ಸ್ ವಿಜಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅದು ಹೆಂಗೆ ಅದು ನಿಮಗೆ ಸಾಂಗ್ ನಿಮಗೆ ಆ ಥರ ಮಾಡಿಸ್ತಾ ಇಲ್ಲ ಅಂದ್ರೆ ಯು ರಿಯಲಿ ವಾಂಟೆಡ್ ಟು? ಮ್ಯಾಮ್ ಸಾಂಗ್ ಹೇಗಿದೆ ಮ್ಯಾಮ್? ಬೊಂಬೆ ಅದು ಓಕೆ. ಲಾಸ್ಟ್ ಸಾಂಗು ರಸಿಕಾ, ಅಯ್ಯೋಯ್ಯೋ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅದರಲ್ಲಿ ವಿಜಿ ಎಕ್ಸ್ಪ್ರೆಷನ್ಸ್ಗಿಂತ ನಾನು ನಮ್ಮ ಪ್ರೇಮ್ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ದೆ. ಫಸ್ಟ್ ಟೈಮ್ ಪ್ರೇಮ್ದು ಕಣ್ ಪೂರ್ತಿ ಓಪನ್ ಆಗಿದ್ ನೋಡಿ ನಾನು ಅಲ್ವಾ? ವಿಜಿ
ರವಿದು ತುಂಬಾ ಹಾಟ್ ಎಕ್ಸ್ಪ್ರೆಷನ್ಸ್ ಇತ್ತು, ಬಟ್ ಪ್ರೇಮ್ ಹೆಂಗೋ ಸಾಧ್ಯ ಇದು? ಸಾಂಗ್ ಹಂಗಿದೆಯಲ್ಲ ಮೇಡಮ್, ಸೊ ಸಾಂಗ್ಗೆ ಫೀಲ್ ತಗೊಂಡು ಸಾಂಗ್ ಅನ್ಬೇಡಿ, ಅದ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು ಬೆಡ್ರೂಮ್ ಸಾಂಗ್ ಹಾಕಿ ಏನ್ ಮಾಡ್ತಾರೆ ನೋಡೋಣ. ಇವಾಗ ರವಿ ಸರ್ ಹೇಳ್ದಂಗೆ ಇನ್ನೊಂದ್ ಸಾಂಗ್ ಪ್ಲೇ ಮಾಡ್ತೀವಿ. ಎಕ್ಸಾಕ್ಟ್ಲಿ ಅಲ್ವಾ ಸರ್? ಹೌದು, ಬೆಡ್ರೂಮ್ ಸಾಂಗ್ ಹಾಕು, ಅವ್ರಿಬ್ರು ಬೆಡ್ರೂಮ್ ಸಾಂಗ್ ತರನೇ ಮಾಡ್ಬೇಕು. ಓಕೆ ಸರ್, ಏನ್ರಪ್ಪ ರೆಡಿ? ರೆಡಿ. ಮ್ಯೂಸಿಕ್. ತಾಪ ಏನ್ ಸರ್? ಏನಾಯ್ತು ನಿಂಗೆ ಇವತ್ತು? ಜಸ್ಟ್ ಡ್ಯಾನ್ಸ್ ಅದು ಅವ್ರು ಅಷ್ಟೇ. ಫುಲ್ ತಾಪದಲ್ಲಿದ್ದಾರೆ. ಅಲ್ಲ, ಅವ್ರು ತಾಪ ಡಾನ್ಸ್ ಮಾಡಿದ್ರೆ ತಪ್ಪಾ? ಇಲ್ಲ, ಮತ್ತೆ ಡ್ಯಾನ್ಸ್ ಮಾಡಿದ್ರೆ ತಪ್ಪಿಲ್ಲ. ಈ ತರ ರೊಚ್ಚಿಗೆದ್ದು ಮಾಡ್ತಾವನಲ್ಲ ಇವತ್ತು. ಅದೇ ಫಸ್ಟ್ ಇಂದ ನಾವು ಕೇಳ್ತಿದ್ರಲ್ಲ ನೀವ್ ಎಲ್ಲ ಸೇರ್ಕೊಂಡು. ನಿಜವಾಗ್ಲೂ ಇವತ್ತು ಈ ಒಂದು ಡ್ಯಾನ್ಸಿಗೆ ನಾನು ಇಟ್ಟರೆ ಹೆಸರು ಫ್ರಸ್ಟ್ರೇಷನ್ ಡ್ಯಾನ್ಸ್. ಅವ್ರಿಗೆಲ್ಲ ನನಗೆ ಏನಾದ್ರೂ ಮಾತಾಡ್ಸಾಯೋ ಅಂತ ಇದ್ದೆ ಇಷ್ಟಿದೆ. ಇವತ್ತು ಚೆಚ್ಚಿ ಕೆಡುತ್ತಾ ಇದೆಯಲ್ಲಮ್ಮ. ಏನಾರು ಮಾಡ್ಬೇಕಲ್ಲ ಸರ್ ಅದಕ್ಕೆ. ಅದು ದಟ್ ಇಸ್ ದ ಪವರ್ ಆಫ್ ಆ ಸ್ಟೇಜ್. ಎಕ್ಸಾಕ್ಟ್ಲಿ. ಬಟ್ ತಾಪ ಎಸ್ ಮ್ಯಾಮ್, ತಡ್ಕೊಳಕ್ಕೆ ಆಗ್ತಿಲ್ಲ ಕಣು. ಅಷ್ಟು ಅದ್ಭುತವಾಗಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಿ ಇಬ್ರು. ಎಂಟರ್ಟೈನ್ಮೆಂಟ್ ವಾಸ್ ಲೈಕ್ 100% ನಿಮ್ಮಿಬ್ರ ಕಡೆಯಿಂದ. ನಿಮ್ ಕಮೆಂಟ್ ಕೇಳಿ ನನಗೆ ತಡ್ಕೊಳಕ್ ಆಗ್ತಲ್ಲ ಮ್ಯಾಮ್. ಐ ಲವ್ ಯು. ಏನ್ ತಡ್ಕೊಳಕ್ ಆಗ್ತಿಲ್ವಾ? ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದನ್ನ ಹೇಳು ನನ್ನ ಮಗನೇ ಸರಿಗೆ. ಅದನ್ನ ಸ್ವೀಟ್ ಆಗಿ ಹೇಳಪ್ಪ. ಯಾವ್ದೋ ಒಳ್ಳೆ ಸಾಲ ಕೊಟ್ಟು ಐ ಲವ್ ಯು. ಏನದು? ಬಿಸಾಡ್ದಂಗೆ ಐ ಲವ್ ಯು ತಗೊಂಡೋಗಿ ಮನೆಗೆ. ಮ್ಯಾಮ್, ನನಗೆ ಇವತ್ತು ನೀವು ಕಮೆಂಟ್ ಕೊಟ್ಟಿರೋದು ನೋಡಿ ತಡ್ಕೊಳಕ್ ಆಗ್ತಲ್ಲ ಮ್ಯಾಮ್. ಸಖತ್ ಖುಷಿ ಆಗ್ತಾ ಇದೆ. ಐ ಲವ್ ಯು ಮ್ಯಾಮ್. ಕೇಳಿಸ್ತಿಲ್ಲ. ಐ ಲವ್ ಯು ಸೋ ಮಚ್ ಮ್ಯಾಮ್. ಕೇಳಿಸ್ತಾ ಇಲ್ಲ. ಐ ಲವ್ ಯು ಮ್ಯಾಮ್. ಲವ್ ಯು ಟು ಪ್ರೇಮ್. ಥ್ಯಾಂಕ್ ಯು. ಇನ್ನ ಸಿನಿ ಪ್ರಿಯರಿಗೆ ಚಳಿ ಹುಟ್ಟಿಸ್ತಂತ ರವಿ ಸರ್ ರೊಮ್ಯಾನ್ಸ್ ಹೇಳ್ಕೊಟ್ಟಂತ ಲವ್ ಗುರು. ಏನ್ ಎಲ್ಲ ಒಳ್ಳೆ ಸಾಂಗ್ಸ್ ಸೆಲೆಕ್ಟ್ ಮಾಡಿದಾರೆ ಕಣ. ಅದಕ್ಕೆ ಆ ಸ್ಟೇಜ್ ಅಲ್ಲಿ ಹಂಗೆ ಬೆಂಕಿ ಹಚ್ಕೋತಾ ಇರೋದು ಇವತ್ತು. ವಾವ್ ಸೂಪರ್ ಸರ್. 50 years ಆಗಿರೋ ಸಾಂಗ್ಸ್ ನಾವು ಇವತ್ತು ಕೇಳಿದ್ರು ಕೂಡ ಇವತ್ತು ಅವ್ರಿಗೆ ಅನ್ಸುತ್ತೆ ನಾವು ಅದನ್ನ ಮಾಡಬೇಕು ಅಂತ ಅನ್ಸುತ್ತೆ. ಅಂದ್ರೆ ಅವತ್ತಿಗೆ ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಮಾಡಿರೋ ಸಾಂಗ್ಸ್, ಕ್ರಿಯೇಟ್ ಮಾಡಿರೋ ಸಾಂಗ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು ಅಲ್ವಾ. ಟುಡೇ ವಿ ಮಿಸ್ ದಟ್ ಮೆಲಡೀಸ್. ಆಕ್ಚುಲಿ ಈ ಮೆಲಡಿ ನೋಡಿ, ಎಲ್ಲ ಸಾಂಗ್ ಮೆಲಡೀಸೇ. ಹೌದು ಸರ್. ಮೆಲಡೀಸ್ ವಿತ್ ರಿದಮ್ಸ್ ಅಂಡ್ ಬ್ಯೂಟಿಫುಲ್ ಲಿರಿಕ್ಸ್. ನಿನಗೆ ಪ್ರತಿಯೊಂದು ಪದಾನ ಕೇಳಿಸುತ್ತೆ, ಪ್ರತಿಯೊಂದು ಲಿರಿಕ್ಸ್ ನೀಟಾಗಿ ಕೇಳಿಸುತ್ತೆ. ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿ ಸಾಂಗ್ಸ್. ಅದಕ್ಕೆ ರುಚಿಗೆದ್ದೊಳೋದು ಇವರೆಲ್ಲ. ಸಾಂಗ್ಸ್ ಹಾಕಿದ್ರೆ ಗೊತ್ತಿಲ್ಲದೆ 100% ಇನ್ವಾಲ್ವ್ಮೆಂಟ್ ಕೊಡಲೇಬೇಕಾಗುತ್ತೆ ಸಾಂಗ್ಸ್ಗೆ. ಇಲ್ಲದ್ರೆ ಅವ್ರು ನ್ಯಾಯ ಒದಗಿಸೋಕೆ ಆಗೋದಿಲ್ಲ ಸಾಂಗ್ಸ್ಗೆ. ದಟ್ ಈಸ್ ಹೌ ದಿ ಸಾಂಗ್ಸ್ ಮೇಕ್ ದೆಮ್ ಡೂ ಇಟ್. ಎಕ್ಸಾಕ್ಟ್ಲಿ ಸರ್. ದ ಹೋಲ್ ಟೀಮ್ ಹಸ್ ಡನ್ ಎ ಗುಡ್ ಜಾಬ್. ಇವನ್ ಎಲ್ಲ ಚೆನ್ನಾಗಿ ಕಾಣಿಸ್ತು. ಲೋಟಸ್ ಗೀಟಸ್ ಎಲ್ಲ ಸೆಟಪ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರು. ವೆಲ್ ಡನ್, ಚೆನ್ನಾಗಿತ್ತು ಎಲ್ಲ. ಥ್ಯಾಂಕ್ ಯು ಸರ್. ಈ 4 ಸಾಂಗ್ಗೆ ಪ್ರತಿಯೊಂದು ಹೀರೋದು ನಾನು ಡೈಲಾಗ್ ಕಲ್ತಿದ್ದೀನಿ. ನಿಜವಾಗ್ಲು ಫಸ್ಟ್ ನೀನ್ ಮಾಡಿದಿಲ್ಲ ಡ್ಯಾನ್ಸು, ಅದು ಯಾವ ಹೀರೋದು ಹೇಳು? ಸರ್ ಅದು ಡಾಕ್ಟರ್ ರಾಜ್ಕುಮಾರ್ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರೇ ಸಣ್ಣ ಮೀಸೆ ಹಾಕೊಂಡಿರೋರು. ಅದಕ್ಕಿಂತ ಸಣ್ಣ ಮೀಸೆ ಹಾಕೊಂಡಿದ್ಯಲ್ಲ ನೀನು. ಚಿಕ್ಕ ಮೀಸೆ ಇರುತ್ತೆ. ಹೌದು. ಆ ಥರ ಟ್ರೈ ಮಾಡೋಣ ನಿಂಗೆ. ಈಗ ಅಣ್ಣವ್ರ ಡೈಲಾಗ್ ಹೊಡಿ ನೋಡೋಣ. ಮೀನಾಕ್ಷಿ ಎಂಥ ಮಕ್ಳಿನ ಜನ್ಮ ಕೊಟ್ಬಿಟ್ಟೆ. ಒಂದೊಂದು ಮುತ್ತು ಕಣೆ. ಇನ್ನೊಂದೇನು ಅಂದರೆ ಸರ್ಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ. ಪರ್ಸ್ನಲ್ ಅವ್ರಿಗೆ ಫೇವ್ರೇಟು. ಸೊ ನನಗೂ ಕೂಡ ಫೇವ್ರೇಟು. ಜಸ್ಟ್ 2 lines ಸರ್. ಬಿ ಅಲೋನ್ ಟು ಬಿ ಹ್ಯಾಪಿ, ಬಿ ಹ್ಯಾಪಿ ಟು ಬಿ ಅಲೋನ್ ಒನ್ಸ್ ಅಪಾನ್ ಎ ಟೈಮ್. ಕಮಿಂಗ್ ಬ್ಯಾಕ್ ಟು ರೊಮ್ಯಾನ್ಸ್, ರೊಮ್ಯಾಂಟಿಕ್ ಮೂಡ್. ಈ ರೊಮ್ಯಾಂಟಿಕ್ ಡ್ಯಾನ್ಸ್ಗಳನ್ನ ನಮ್ಮ ಸೆಟ್ ಅಲ್ಲಿರುವಂತ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್ ಟ್ರೈ ಮಾಡಿದ್ರೆ ಹೆಂಗಿರುತ್ತೆ, ಅವ್ರ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತ ನೋಡೋ ಆಸೆ ನಿನಗಿದೆಯಾ? ಖಂಡಿತ ಇದೆ ಸರ್. ಹುಲಿ ಅಂಡ್ ಧನ್ಯ.
ಓಕೆ ಸ್ಟಾಪ್. ಒಂದ್ ನಿಮಿಷ, ಅವನಿಗೆ ಮಾಡಕ್ ಬಂದಿಲ್ಲ ಅಂದ್ರೆ ಅವ್ನ್ ಬರ್ತಿದಂತಾನೆ. ಜಗ್ಗ ಓವರ್ ಟು ಯು ಜಗ. ನೀನ್ ಹೋದ್ ಸೀಸನ್ ತಾನೆ, ಈ ಸೀಸನ್ ಬೇಕಾ? ಬೇಕು. ಹುಲಿ ರೆಡಿ ಅದ ಹುಲಿ ಕೆಲ್ ಮಾಡ್ಸೋ ಈಗ. ರೆಡಿ ಅವನು ಮಾಡ. ಮ್ಯೂಸಿಕ್. ಒಳ್ಳೇದೈತದ ನಿನಗೆ ಒಳ ಬಿಚ್ಚೋತೈತ್ಯಾ? ತುಂಬಾ ಚೆನ್ನಾಗಿ ಮಾಡಿದ್ರಿ. ಹೋಗಿ ಕೂತ್ಕೊಂಡ್ರು. ಲಾಸ್ಟ್ ಜೋಡಿ ಸುನಿಲ್ ಅಂಡ್ ಅಮೃತಾ. ಮ್ಯೂಸಿಕ್. ನಮ್ಮ ಹುಡುಗಂಗೆ ಹೆಡ್ ಇಂಜುರಿ ಆಗಿದೆ. ನಿಮಿಷ ರವಿ ಸರ್ ಚೆನ್ನಾಗಿತ್ತು ಸರ್. ಸಾಕ್ ಬಿಡವಲ್ಲಿ ಪಾಪ ಬಿಟ್ಟಾಕ ಅವರೆಲ್ಲ. ಇವ್ರಿಗೆಲ್ಲ ರೊಮ್ಯಾನ್ಸ್ ಬರಲ್ಲ ಕಣ, ಈಗಿನ ಜನರೇಷನ್ ಅವ್ರಿಗೆ ಏನು ಬರಲ್ಲ, ಅದೇ ಪ್ರಾಬ್ಲಮ್. ಅದಕ್ಕೆ ಸರ್ ಈ ಸಾಂಗ್ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಆ ಡಿಶುಮ್ಗೆ ನೀವು ಬಂದ್ರೇನೆ ಸರಿ ಸರ್. ನಿಮ್ ಡಿಶುಮ್ ನೋಡ್ಬೇಕು ಪ್ಲೀಸ್ ಸರ್. ರವಿ ಸರ್ ಜೊತೆಗೆ ರಚ್ಚು 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 ರಚ್ಚು. ನಿಮ್ಮೆಲ್ಲರ ಮುಂದೆ ಮತ್ತೊಮ್ಮೆ ಸೃಷ್ಟಿಯಾಗದೆ ಸ್ಟೇಜ್ ಮೇಲೆ ಡಿಶೋ. ನಿಜವಾಗ್ಲೂ ಅದ್ಭುತ. ಕರ್ನಾಟಕಕ್ಕೆ ರೊಮ್ಯಾನ್ಸಿಗೆ ಮತ್ತೊಂದು ಹೆಸರು ರವಿ ಸರ್. ರವಿ ಸರ್ ಅಂದ್ರೆ ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಈ ತರ ಒಂದು ಅದ್ಭುತವಾದ ಮೊಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಕಾರಣ ಆದಂತ ವಿಜಯಲಕ್ಷ್ಮಿ ಅಂಡ್ ಪ್ರೇಮ್ ತಾಪ ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಅವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.